ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ. ನಿಮ್ಮೆಲ್ಲರ ಇಚ್ಛೆಯಂತೆ ಕರೆಂಟ್ ಅಫೇರ್ಸ್ದು ಕೋರ್ಸಸ್ ತನ್ನಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ. ಸೊ ಅದ್ರ ಪ್ರಕಾರ ನಾವು ಜನವರಿ 2026ರಿಂದ ಜೂನ್ 2026 ಏನು 6 ಮಂತ್ಸ್ದು ಕರೆಂಟ್ ಅಫೇರ್ಸ್ ಇದೆ, ಇದರಲ್ಲಿರುವಂಥ ಕರೆಂಟ್ ಅಫೇರ್ಸ್ ಟಾಪಿಕ್ಸನ್ನು 500 ಮೋಸ್ಟ್ ಇಂಪಾರ್ಟೆಂಟ್ MCQ ಮೂಲಕ ನಿಮಗೆ ಕಂಪ್ಲೀಟಾಗಿ ಕರೆಂಟ್ ಅಫೇರ್ಸ್ನ 360 ಡಿಗ್ರಿಯಲ್ಲಿ ಅನಾಲಿಸಿಸ್ ಮಾಡಿ ಈ ಕೋರ್ಸನ್ನು ಕೊಡಲಾಗುತ್ತೆ. ಓಕೆ, ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ, ಇದು ಕೋರ್ಸ್ ರೋಡ್ ಮ್ಯಾಪ್ ಯಾವ ಥರ ಇರುತ್ತೆ ಅಂತಂದರೆ, ನಿಮಗೆ ಒಂದು MCQ ತೊಗೊಂಡು ಕರೆಂಟ್ ಅಫೇರ್ಸ್ ರಿಲೇಟೆಡ್ MCQ ತೊಗೊಂಡು ಸೊ ಅದ್ರದ್ದು 360 ಡಿಗ್ರಿ ಎಕ್ಸ್ಪ್ಲನೇಷನ್ ಇರುತ್ತೆ. ಸೊ ಆ ಕಂಪ್ಲೀಟಾಗಿ ಆ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿ ಕೊಡಲಾಗುತ್ತೆ. ಸೊ ಇದ್ರ ಮುಖಾಂತರ ನಿಮಗೆ 500 ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಥೀಮ್ಸು ನಿಮಗೆ ಕಂಪ್ಲೀಟ್ ಆಗುತ್ತೆ ಈ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ರೆ. ಓಕೆ, ಎವ್ರಿ ಡೇ ನಿಮಗೆ ಒಂದು ಕೋರ್ಸು ಒಂದು ಸೆಷನ್ ನಿಮಗೆ ಅಪ್ಲೋಡ್ ಆಗುತ್ತೆ ಯೂಟ್ಯೂಬಲ್ಲಿ. ಇದನ್ನು ಕಂಟಿನ್ಯೂಸ್ ಆಗಿ ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕೋರ್ಸ್. ಮೊದಲನೇ ಪ್ರಶ್ನೆ ನೋಡಿ, ಬೆಂಗಳೂರು ಜಲಮಂಡಳಿ BWSSB ಜಾರಿಗೆ ತಂದಿರುವ AI ಆಧಾರಿತ ಸ್ಮಾರ್ಟ್ ಪಂಪ್ ಮೇಲ್ವಿಚಾರಣೆ ಮತ್ತು ಆಪ್ಟಿಮೈಸೇಷನ್ ವ್ಯವಸ್ಥೆಯ ಹೆಸರೇನು ಅಂತ ಕೇಳಿದ್ದಾರೆ. ಅಂದರೆ BWSSB ಅವರು ಒಂದು ಹೊಸ AI ಸಿಸ್ಟಮ್ ತಂದಿದ್ದಾರೆ. ಸೊ ಇದರ ಹೆಸರೇನು ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಆಪ್ಷನಲ್ಲಿ ನೋಡಿ, ಸ್ಮಾರ್ಟ್ ವಿಷನ್ ಗ್ಲಾಸಸ್ ಅಲ್ಟ್ರಾ, ಭೂ ಸುರಕ್ಷಾ ನೆಟ್, ಐ ಪಂಪ್ ನೆಟ್, ಬ್ಲೂ ಎಕೋಸಿಸ್ಟಮ್ ಅಂತ 4 ಆಪ್ಷನ್ಸ್ ಇದೆ. ಓಕೆ, ನಿಮಗೆ ನಮ್ಮ ಕೋರ್ಸಲ್ಲಿ ಒಂದು ವಿಡಿಯೋ ಕೂಡ ಅಪ್ಲೋಡ್ ಆಗಿತ್ತು. ಇದರಲ್ಲಿ ಏನು ಅಂತಂದರೆ, ನಿಮಗೆ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ವಿ ನಾವು, ಎಟಿಮಾಲಜಿ ಅಂತ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ವಿ. ಏನಿದೆ ಎಟಿಮಾಲಜಿ ಅಂತಂದರೆ, ಸ್ಟಡಿ ಆಫ್ ಒರಿಜಿನ್ ಆಫ್ ವರ್ಡ್ಸ್ ಅಂತ ನಾನು ಅದರಲ್ಲಿ ಹೇಳಿದ್ದೆ. ಸೊ ಇದರಲ್ಲಿ ಸೇಮ್ ಕೆಲವೊಂದು ಟ್ರಿಕ್ಸನ್ನು ಕೂಡ ಈ ಕ್ವಶನ್ಸ್ ಮೂಲಕ ನಿಮಗೆ ಆನ್ಸರ್ ಗೊತ್ತಿಲ್ಲದೆ ಇರುವಾಗ ಈ ಟ್ರಿಕ್ಸ್ ಯೂಸ್ ಮಾಡಿ ಹೆಂಗೆ ಆನ್ಸರ್ ತೊಗೊಂಬರ್ಬೇಕು ಅನ್ನೋದನ್ನು ಕೂಡ ಈ ಸೀರೀಸಲ್ಲಿ ನಾವು ನೋಡೋಣ. ಓಕೆ, ಇಲ್ಲಿ ನೋಡಿ, ಏನು BWSSB ಒಂದು ಹೊಸ AI ಆ್ಯಪ್ ತಂದಿದೆ ಅಂತ ಹೇಳ್ತಿದ್ದಾರೆ. ಅದ್ರ ಹೆಸರು ಏನು ಅಂತ ಕೇಳಿದ್ದಾರೆ ಈ ಕರೆಂಟ್ ಅಫೇರ್ಸಲ್ಲಿ. ಲೆಟ್ಸೆ ನಮಗೆ ಇದೇನು ಗೊತ್ತಿಲ್ಲ, ನಮ್ಗೆ ಇದ್ರ ಬಗ್ಗೆ ಕರೆಂಟ್ ಅಫೇರ್ಸೇ ಓದಿಲ್ಲ ಅಂದರೂ ಕೂಡ AI ಅಂತಿದೆ ಮತ್ತು ಪಂಪ್ ಮೇಲ್ವಿಚಾರಣೆ ಅಂತ ಕೊಟ್ಟಿದ್ದಾರೆ. ನೀವು ಕ್ಲೀನಾಗಿ ಒಂದು ಲಾಂಗ್ ಬ್ರೆತ್ ತೊಗೊಂಡು ಈ ಕ್ವಶನನ್ನು ಓದಬೇಕು. ಪಂಪ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಈ 4 ಆಪ್ಷನಲ್ಲಿ ನೀವು ಗೊತ್ತಿಲ್ಲ ಅಂದರೂ ಕೂಡ ಇಲ್ಲಿ ನೋಡಿ, ಐ ಪಂಪ್ ಅಂತ ಇದೆ ತಾನೆ, ಇಲ್ಲಿದೆಯಾ? ಸೊ ಈ ಥರ ಆಪ್ಷನ್ ಕೊಟ್ಟಾಗ ನೀವು ಕ್ಲೀನಾಗಿ ಒಂದು ಸರಿ ಎಲ್ಲ ಸ್ಟ್ರೆಸ್ಸನ್ನು ಬಿಟ್ಟು, ಎಕ್ಸಾಮ್ ಕಂಡೀಷನಲ್ಲಿರುವಂಥ ಸ್ಟ್ರೆಸ್ಸನ್ನು ನೆಗ್ಲೆಕ್ಟ್ ಮಾಡಿ ಇದು ಕ್ವಶನ್ ನೋಡಿದಾಗ ನೀವು ಕ್ಲಿಯರಾಗಿ ಆನ್ಸರ್ ಗೊತ್ತಾಗುತ್ತೆ, ಇವನೇ ಕಳ್ಳ ಅಂತ. ಓಕೆ, ಇಲ್ಲಿ ಐ ಪಂಪ್ ನೆಟ್ ಇದರ ಆನ್ಸರು. ಬಟ್ ಇದ್ರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ನೋಡೋಣ. ಓಕೆ, BWSSB ಅವ್ರು ಏನು ಮಾಡಿದ್ದಾರೆ ಅಂದರೆ, 78 ಪಂಪಿಂಗ್ ಸ್ಟೇಷನ್ ಏನಿದೆ ಬೆಂಗಳೂರಲ್ಲಿ, ಆ ಸ್ಟೇಷನ್ಗಳಲ್ಲಿ ಈ ಐ ಪಂಪ್ ನೆಟ್ ಅನ್ನೋ ಒಂದು ವ್ಯವಸ್ಥೆನ ಅಳವಡಿಸಿದ್ದಾರೆ. ಇದೇನು ಮಾಡುತ್ತೆ ಅಂತಂದರೆ, ನಿಮಗೆ ಪಂಪ್ಗಳ ಕಾರ್ಯಕ್ಷಮತೆ, ಎಫಿಷಿಯನ್ಸಿನ ಮತ್ತು ಏನು ಇಲೆಕ್ಟ್ರಿಸಿಟಿ ಯೂಸ್ ಮಾಡುತ್ತೆ ಪಂಪ್ ಇದರಲ್ಲಿ, ಅದನ್ನೆಲ್ಲ ಎಫಿಷಿಯೆಂಟಾಗಿ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಇದು ಈ AI ಮೂಲಕ ನಾವು ಎಫಿಷಿಯೆಂಟ್ ಯುಟಿಲೈಸೇಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡ್ಬೋದು ಪಂಪ್ದು. ಮತ್ತೇನಾದ್ರು ನಿಮಗೆ ಸಂಭಾವ್ಯ ದೋಷಗಳೇನಾದ್ರು ಇದ್ದರೆ, ಇದರಲ್ಲಿ ಪಂಪಲ್ಲಿ ಏನಾದ್ರು ನಿಮಗೆ ಡಿಫೆಕ್ಟ್ಸ್ ಇದ್ದರೆ ಅದನ್ನು ಕೂಡ ನಿಮಗೆ ರಿಯಲ್ ಟೈಮಲ್ಲಿ ಅದು AI ಸಿಸ್ಟಮ್ ಏನು ಮಾಡುತ್ತೆ, ಡಿಟೆಕ್ಟ್ ಮಾಡಿ ನಮಗೆ ಮೆಸೇಜ್ ಕಳಿಸುತ್ತೆ. ಆವಾಗ ಈ ಸಿಸ್ಟಮನ್ನು ಮೋಸ್ಟ್ ಎಫಿಷಿಯೆಂಟ್ ವೇಯಲ್ಲಿ ನಾವು ರನ್ ಮಾಡ್ಬೋದು. ಓಕೆ, ಇದು ಈ ಪ್ರಶ್ನೆಗೆ ಉತ್ತರ. ಇದು ಗೊತ್ತಾಯಿತು ಅನ್ಕೋತೀನಿ. ಸೊ BWSSB ಅವರು ಇತ್ತೀಚೆಗೆ ತಂದಿರುವಂಥ AI ಆಧಾರಿತ ಸಿಸ್ಟಮ್ ಯಾವುದು ಅಂತಂದರೆ ಈ ಐ ಪಂಪ್ ನೆಟ್ ಅಂತ. ಓಕೆ, ನೆಕ್ಸ್ಟ್ ಒಂದು, ಕರ್ನಾಟಕದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಹೇಳಿದ್ದಾರೆ. ಓಕೆ, ಕರ್ನಾಟಕದಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಫಸಲ್ ಭೀಮಾ ಯೋಜನಾ ನಿಮಗೆ ಎಲ್ಲ ಗೊತ್ತಿರ್ಬೋದು, ವಿಮಾ ಯೋಜನಾ ಇದು. ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, 2024ರಲ್ಲಿ PM ಫಸಲ್ ಭೀಮಾ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಕರ್ನಾಟಕವು ದೊಡ್ಡ ರಾಜ್ಯಗಳ ವರ್ಗದಲ್ಲಿ ಮೊದಲ ಶ್ರೇಣಿಯನ್ನು ಪಡೆದುಕೊಂಡಿದೆ ಅಂತ ಹೇಳ್ತಿದ್ದಾರೆ. ಓಕೆ, 2024ರಲ್ಲಿ ಕರ್ನಾಟಕ ಮೊದಲ ಶ್ರೇಣಿ ಪಡೆದುಕೊಂಡಿದೆ ಅಂತ ಹೇಳ್ತಿದ್ದಾರೆ. ಸೊ ಎರಡನೇ ಸ್ಟೇಟ್ಮೆಂಟ್ ನೋಡಿ, 2020ರ ಸುಧಾರಣೆಗಳ ನಂತರ ಈ ಯೋಜನೆಯನ್ನು ಎಲ್ಲ ರೈತರಿಗೆ ಸಂಪೂರ್ಣವಾಗಿ ಐಚ್ಛಿಕಗೊಳಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಅಂದರೆ ವಾಲಂಟರಿ ಅಂತ. ಓಕೆ, ಸಂಪೂರ್ಣವಾಗಿ ಐಚ್ಛಿಕಗೊಳಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಆಪ್ಷನ್ ಏನಿದೆ, 1 ಓನ್ಲಿ, 2 ಓನ್ಲಿ, 1 and 2
1 and 2 ಅಲ್ಲ, 2 ಅಲ್ಲ ಅಂತ. ಓಕೆ, ಇದರಲ್ಲಿ ನೋಡಿ ನಾವು ಆ ಟ್ರಿಕ್ಸ್ದು ಡಿಸ್ಕಸ್ ಮಾಡಬೇಕಾದ್ರೆ ಒಂದು ಪಾಯಿಂಟನ್ನು ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ, ಯಾವುದೋ ಒಂದು ಸರ್ಕಾರದ ಯೋಜನೆ ಅಥವಾ ಒಂದು ಸರ್ಕಾರ, ಒಂದು ರಾಜ್ಯ, ಇದ್ರ ಬಗ್ಗೆ ನೆಗೆಟಿವ್ ಸ್ಟೇಟ್ಮೆಂಟ್ಸನ್ನು ಸೆಟ್ ಮಾಡಲ್ಲ. ಪಾಸಿಟಿವ್ ಸ್ಟೇಟ್ಮೆಂಟ್ ಸೆಟ್ ಮಾಡಿದ್ದಾರೆ ಅಂತಂದರೆ ಅದು ಯೂಶ್ವಲಿ ಕರೆಕ್ಟಾಗಿರುತ್ತೆ. ಪಾಸಿಟಿವ್ ಸ್ಟೇಟ್ಮೆಂಟ್ ಸೆಟ್ ಮಾಡಿದ್ದಾರೆ ಅಂದರೆ ಅದು ಯೂಶ್ವಲಿ ಕರೆಕ್ಟಾಗಿರುತ್ತೆ ಅಂತ ನಾವು ಆ ಟ್ರಿಕ್ಸ್ ಮೂಲಕ ಒಂದು ವಿಡಿಯೋದಲ್ಲಿ ಕಲ್ತಿದ್ವಿ. ಸೊ ಆ ವಿಡಿಯೋದಲ್ಲಿ ನೀವು ನೋಡ್ದಂಗೆ ಇಲ್ಲಿ ನೋಡಿ, 2024ರಲ್ಲಿ PM ಫಸಲ್ ಬಿಮಾ ಯೋಜನೆ ಪರಿಣಾಮಕಾರಿ ಅನುಷ್ಠಾನಕ್ಕೆ ಕರ್ನಾಟಕದ ಬಗ್ಗೆ ದೊಡ್ಡ ರಾಜ್ಯಗಳ ವರ್ಗದಲ್ಲಿ ಮೊದಲ ಶ್ರೇಣಿ ಅಂತ ಕೊಟ್ಟಿದ್ದಾರೆ ಇವರು. ಸೊ ಈ ಸ್ಟೇಟ್ಮೆಂಟ್ ಸೆಟ್ ಮಾಡಿದ್ದಾರೆ. ಕರ್ನಾಟಕ ಇರಲಿಲ್ಲ ಅಂತಂದರೆ ಇದನ್ನ ಯಾಕೆ ನೆಗೆಟಿವ್ ಆಗಿ ಸೆಟ್ ಮಾಡಿ ಹೀಗೆ ಅಂದರೆ ಹೆಸರು ಕೆಡಿಸ್ತಿದ್ರು. ಸೊ ಇದು ಇದ್ದಿರಬಹುದು ಅನ್ನೋ ಒಂದು ನಮಗೆ ಅಂದಾಜಿಗೆ ಬರುತ್ತೆ ಈ ಸ್ಟೇಟ್ಮೆಂಟನ್ನು ನೋಡಿದಾಗ, ನಾವು ಆ ಟ್ರಿಕ್ ಅಪ್ಲೈ ಮಾಡಿದಾಗ. ನೀವು ಯಾರ್ಯಾರು ಆ ಟ್ರಿಕ್ ಯಾವುದು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಈ ವಿಡಿಯೋ ಕೆಳಗಡೆ ಅದ್ರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋ ಲಿಂಕ್ ಕೂಡ ಕೊಟ್ಟಿರ್ತೀವಿ. ಸೊ ಬೇಕಿದ್ರೆ ಆ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ. ಓಕೆ, ಇದು ಟ್ರಿಕ್ ಆಯಿತು. ಬಟ್ ಇದ್ರ ಬಗ್ಗೆ ನಾಲೆಜ್ ಏನು ಅಂತಂದರೆ ನಿಮಗೆ ಇದು ತಿಳ್ಕೊಬೇಕಾಗಿದ್ದು ಏನು ಅಂದರೆ, ಕರೆಂಟ್ ಅಫೇರ್ಸಲ್ಲಿ ಇರುವಂಥದ್ದು ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಇದು ಮೊದಲ ಶ್ರೇಣಿ ಪಡ್ಕೊಂಡಿದೆ ಕರ್ನಾಟಕ ರಾಜ್ಯ. ಓಕೆ, ನೆಕ್ಸ್ಟು ಡಿಸ್ಕಷನ್ ಇದ್ರದ್ದು ಡೀಟೇಲ್ಸ್ ನೋಡೋಣ. 2016ರಲ್ಲಿ ನಿಮಗೆ ಈ PM ಫಸಲ್ ಬಿಮಾ ಯೋಜನೆ ಲಾಂಚ್ ಆಗಿದ್ದು. ಸೊ ಇದು ಒಂದು ದೇಶ ಒಂದು ಯೋಜನೆ ಅನ್ನೋ ತತ್ವದಡಿ ಲಾಂಚ್ ಆಗಿರುವಂಥ ಸ್ಕೀಮ್. ಇದು ಲಾಂಚ್ ಮಾಡಿದ ಯಾರು ಅಂತಂದರೆ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ. ಓಕೆ, ಫಾರ್ಮರ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು. ಸೊ ಇದು ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ. ಏನು ನಾನಾಗಲೇ ಹೇಳ್ದಂಗೆ ಇದು ವಿಮಾ ಯೋಜನೆ, ಇದು ಅಂದರೆ ಇನ್ಶೂರೆನ್ಸ್ ಸ್ಕೀಮ್ ಇದು. ಓಕೆ, ಇದರಲ್ಲಿ ಏನಂತಂದರೆ ಇದು ಇಂಪಾರ್ಟೆಂಟ್, ನಿಮಗೆ ಇದನ್ನು ನೆನಪಿಟ್ಕೋಬೇಕು. ಪೂರ್ವ ಬಿತ್ತನೆ ಅಂದರೆ ಪ್ರೀ ಹಾರ್ವೆಸ್ಟಿಂದ ಪೋಸ್ಟ್ ಹಾರ್ವೆಸ್ಟ್ವರೆಗೂ, ಅಂದರೆ ಬೀಜ ಬಿತ್ತನೆಯಿಂದ ಹಿಡಿದು ಫಸಲು ಬರೋವರೆಗೂ ಈ ಸ್ಕೀಮಲ್ಲಿ ಕವರ್ ಆಗುತ್ತೆ. ಸೊ ಸ್ಟೇಟ್ಮೆಂಟ್ ನಿಮ್ಗೆ ಮುಂದೆ ಹೆಂಗೆ ಸೆಟ್ ಮಾಡ್ಬೋದು ಅಂದರೆ, PM ಫಸಲ್ ಬಿಮಾ ಯೋಜನೆ ಓನ್ಲಿ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ಸನ್ನು ಮಾತ್ರ ನೋಡ್ಕೊಳ್ಳುತ್ತೆ ಅಂತ ಏನಾದ್ರು ಸೆಟ್ ಮಾಡಿದರೆ ಅದು ತಪ್ಪು. ಈ ಯೋಜನೆಯು ಪೂರ್ವ ಬಿತ್ತನೆಯಿಂದ ಹಿಡಿದು ಕೊಯ್ಲಿನ ನಂತರದ ಅವಧಿಯವರೆಗೆ ಬೆಳೆಯ ನಷ್ಟಕ್ಕೆ ಸಮಗ್ರ ಆರ್ಥಿಕ ರಕ್ಷಣೆ ನೀಡುತ್ತದೆ ಅಂತ ಹೇಳ್ತಿದ್ದಾರೆ. ಓಕೆ, ಅಂದರೆ ಕಂಪ್ಲೀಟ್ ಲಾಸನ್ನು ಇವರು ರೆಕಗ್ನೈಸ್ ಮಾಡ್ತಾರೆ ಇದರಲ್ಲಿ. ಪೂರ್ವ ಬಿತ್ತನೆಯಿಂದ ಪ್ರೀ ಹಾರ್ವೆಸ್ಟಿಂದ ಪೋಸ್ಟ್ ಹಾರ್ವೆಸ್ಟ್ವರೆಗೂ ಎಲ್ಲನೂ ಇದರಲ್ಲಿ ಕವರ್ ಮಾಡ್ತಾರೆ. ಓಕೆ, ನೆಕ್ಸ್ಟು ಇದರಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ನಿಮ್ಗೆ ನೆನಪಿಟ್ಕೋಬೇಕಾಗಿದೆ ಏನು ಅಂದರೆ, ಖಾರಿಫ್ ಬೆಳೆಗೆ ಪ್ರೀಮಿಯಮ್ ಅಂತ ಕಟ್ಟಬೇಕಾಗುತ್ತೆ. ನೀವು ಈಗ ಇನ್ಶೂರೆನ್ಸ್ ಅಂತ ಇದ್ದರೆ ಯಾವುದೇ ಇನ್ಶೂರೆನ್ಸ್ ಸ್ಕೀಮಲ್ಲಿ ನಿಮಗೆ ಪ್ರೀಮಿಯಮ್ ಕಟ್ಟಬೇಕಾಗುತ್ತೆ. ಸೊ ಈ ಖಾರಿಫ್ ಬೆಳೆಗಳಿಗೆ ಪ್ರೀಮಿಯಮ್ ಎಷ್ಟಿರುತ್ತೆ ಅಂದರೆ 2% ಇರುತ್ತೆ. ರಾಬಿ ಬೆಳೆಗಳಿಗೆ 1.5% ಇರುತ್ತೆ. ವಾಣಿಜ್ಯ ಅಥವಾ ತೋಟಗಾರಿಕಾ ಬೆಳೆಗಳಿಗೆ 5% ಇರುತ್ತೆ. ಓಕೆ, 2% ಖಾರಿಫ್ಗೆ. ಯಾಕೆ? ಮಳೆ ಚೆನ್ನಾಗಾದಾಗ ಬೆಳೆ ಚೆನ್ನಾಗಿ ಬರ್ತಿರುತ್ತೆ. ಸೊ ಅದಕ್ಕೆ 2% ಇದೆ ಇದು. ಸೊ ರಾಬಿ ಕಡಿಮೆ ಇಳುವರಿ ಇರೋದ್ರಿಂದ ನಿಮಗೆ 1.5% ಇದೆ. ತೋಟಗಾರಿಕೆ ಮತ್ತು ವಾಣಿಜ್ಯ ನಿಮ್ಮ ಬೆಳೆಗಳಿಗೆ ರೆವಿನ್ಯೂ ಜಾಸ್ತಿ ಬರುತ್ತೆ, ಇನ್ಕಮ್ ಜಾಸ್ತಿ ಬರುತ್ತೆ ಅನ್ನೋ ಕಾರಣದಿಂದ 5% ಇಲ್ಲಿ ಇಟ್ಟಿದ್ದಾರೆ ಅಂತ ನೀವು ಆ ಲಾಜಿಕ್ಕಿಂದ ನೆನ್ಪಿಟ್ಕೊಳ್ಳಿ. ಓಕೆ, ಈ ಉಳಿದ ಪ್ರೀಮಿಯಂ ಏನಿರುತ್ತೆ ಇಷ್ಟನ್ನ ನಿಮ್ಮ ಕಡೆಯಿಂದ ಕಟ್ಟಿಸ್ಕೋತಾರೆ, ಅಂದರೆ ರೈತರ ಕಡೆಯಿಂದ ಕಟ್ಟಿಸ್ಕೋತಾರೆ. ಉಳಿದಿದ್ದ ಪ್ರೀಮಿಯಮನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾನವಾಗಿ ಹಂಚ್ಕೊಳ್ಳುತ್ತೆ. ಓಕೆ, ನೆಕ್ಸ್ಟು ನಮ್ದು ಇನ್ನೊಂದು ಸ್ಟೇಟ್ಮೆಂಟ್ ಇತ್ತು. ಇದು ನೋಡಿದ್ರೆ 2020 ಸುಧಾರಣೆಗಳ ನಂತರ ಈ ಯೋಜನೆಯನ್ನು ಎಲ್ಲ ರೈತರಿಗೆ ಸಂಪೂರ್ಣವಾಗಿ ಐಚ್ಛಿಕಗೊಳಿಸಲಾಗಿದೆ ಅಂತ. ಸೊ ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟು. ಈ ಸ್ಕೀಮ್ ಏನಿದೆ ಇದು ವಾಲಂಟರಿ ಸ್ಕೀಮ್. ಇದು ಅಂದರೆ ನಾನು ಬೇಕಿದ್ದರೆ ತೊಗೋಬೋದು, ಇಲ್ಲಾಂದರೆ ಬಿಡಬಹುದು. ತೊಗೊಂಡ್ರೆ ನನ್ನ ಬೆಳೆ ಏನಾದ್ರು ಹಾನಿ ಆದರೆ ಅದಕ್ಕೆ ಸರ್ಕಾರದವರು ಒಂದು ಮೊತ್ತನ ಕೊಡ್ತಾರೆ. ಇನ್ಶೂರೆನ್ಸನ್ನು ತುಂಬಿರ್ತೀನಿ, ಪ್ರೀಮಿಯಮನ್ನು ತುಂಬಿರ್ತೀನಿ. ಸೊ ಅದಕ್ಕೋಸ್ಕರ ಅದು ಬೆಳೆ ಏನಾದ್ರು ಹಾನಿ ಆದರೆ ನನಗೆ ಅದಕ್ಕೆ ದುಡ್ಡು ಬರುತ್ತೆ. ಅಕಸ್ಮಾತ್ ನಾನು ತೊಗೊಂಡಿಲ್ಲ ಅಂದರೆ ಅದಕ್ಕೆ ದುಡ್ಡು ಬರೋದಿಲ್ಲ. ಸೊ 2020 ಸುಧಾರಣೆಗಳ ನಂತರ ಈ ಯೋಜನೆಯಲ್ಲಿ ನೋಂದಾಯಿಸಿಕೊಳ್ಳುವುದು ಸಾಲ ಪಡೆದ ಹಾಗೂ ಸಾಲ ಪಡೆಯದ, ಲೋನ್ ತಗೊಂಡು ನಾನು ಅಗ್ರಿಕಲ್ಚರ್ ಮಾಡಿರಲಿ ಅಥವಾ ಲೋನ್ ಪಡೆದೇನೆ ಅಗ್ರಿಕಲ್ಚರ್ ಮಾಡಿದ್ರೂ ಕೂಡ ಇಬ್ಬರೂ ರೈತರಿಗೂ ಇದು ಐಚ್ಛಿಕವಾಗಿದೆ, ಅಂದರೆ ವಾಲಂಟರಿ ಆಗಿದೆ. ನಾನು ಬೇಕಿದ್ದರೆ ತೊಗೋಬೋದು, ಇಲ್ಲಾಂದರೆ ಬಿಡ್ಬೋದು. ಓಕೆ, ಇದರಲ್ಲಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾವ್ಯಾವ ಧಾನ್ಯಗಳು ಕವರ್ ಆಗುತ್ತೆ ಅಂದರೆ, ಆಹಾರ ಧಾನ್ಯಗಳು, ಬೇಳೆಕಾಳುಗಳು, ಎಣ್ಣೆಕಾಳುಗಳು, ವಾರ್ಷಿಕ ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳು ಎಲ್ಲ ಇವನು ಕವರ್ ಆಗುತ್ತೆ ಇದು. ಓಕೆ, ನಿಮಗಲ್ಲಿ ಸ್ಟೇಟ್ಮೆಂಟಲ್ಲಿ ಇದನ್ನು ನೋಡ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಬಿಡು, ಇದು ನೆನಪಿರುತ್ತೆ ಅಂತ ಅನ್ಕೋತೀರಾ.
ಬಟ್ ಎಕ್ಸಾಮಲ್ಲಿ ಪಿ ಎಮ್ ಫಸಲ್ ಬಿಮಾ ಯೋಜನೆಯಲ್ಲಿ ವಾಣಿಜ್ಯ ಬೆಳೆಗಳನ್ನು ಪರಿಗಣಿಸುವುದಿಲ್ಲ ಅಂತ ಏನು ಸ್ಟೇಟ್ಮೆಂಟ್ ಬಂದಾಗ ನಿಮಗೆ ಕನ್ಫ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇರಲಿಕ್ಕಿಲ್ಲ, ಇದೆಯಾ ಅಥವಾ ಗೊತ್ತಿಲ್ಲ ಅಂತ. ಸೊ ಅದಕ್ಕೆ ಇದನ್ನು ನಾನು ಸ್ಟ್ರೆಸ್ ಕೊಟ್ಟು ಹೇಳ್ತಾ ಇದ್ದೀನಿ, ವಾಣಿಜ್ಯ ಅಥವಾ ತೋಟಗಾರಿಕಾ ಬೆಳೆಗಳಿಗೆ ಇಲ್ಲಿ ಇದರ ವ್ಯಾಪ್ತಿಗೆ ಒಳಪಡುತ್ತವೆ, ಫಸಲ್ ಬಿಮಾ ಯೋಜನೆ ಅಂದರೆ ಬರುತ್ತೆ ಅಂತ. ಆಮೇಲೆ ಇನ್ನೊಂದೇನು ಅಂತಂದರೆ, ಇದು ಏರಿಯಾ ಅಪ್ರೋಚ್ ಪದ್ಧತಿಯನ್ನು ಬಳಸಲಾಗುತ್ತೆ. ಅಂದ್ರೇನು, ಯೋಜನೆ ಅನುಷ್ಠಾನಕ್ಕಾಗಿ ಗ್ರಾಮ ಪಂಚಾಯಿತಿ ಅಥವಾ ಗ್ರಾಮ ಮಟ್ಟದ ವಿಮಾ ಘಟಕವಾಗಿ ಪರಿಗಣಿಸುವ ಏರಿಯಾ ಅಪ್ರೋಚ್, ಅಂದರೆ ಒಂದು ಏರಿಯಾಗೆ ಇದನ್ನು ಈ ಪದ್ಧತಿನ ಬಳಸಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟು ಭೂ ಸುರಕ್ಷಾ ಯೋಜನೆಯ ಮುಖ್ಯ ಉದ್ದೇಶವನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯುತ್ತಮವಾಗಿ ವಿವರಿಸುತ್ತದೆ ಅಂತ ಕೇಳ್ತಿದ್ದಾರೆ. ಸೊ ನೋಡಿ, ಇದನ್ನು ಭೂ ಸುರಕ್ಷಾ ಯೋಜನೆ ಅಂತ ಒಂದು ಸ್ಕೀಮ್ ಇದೆ, ಭೂ ಸುರಕ್ಷಾ ಯೋಜನೆ ಅಂತ. ಈ ಹೆಸರಿನ ಮೇಲೆ ನೀವು ನಿಧಾನವಾಗಿ ಇದನ್ನು ಐಡೆಂಟಿಫೈ ಮಾಡಿ, ಭೂ ಸುರಕ್ಷಾ ಯೋಜನೆ. ಓಕೆ, ಇಲ್ಲಿ ಕೀವರ್ಡ್ಸ್ ಭೂ ಸುರಕ್ಷಾ ಯೋಜನೆ. ಮುಖ್ಯ ಉದ್ದೇಶ ಕೇಳ್ತಿದ್ದಾರೆ, ಮೇನ್ ಆಬ್ಜೆಕ್ಟಿವ್ ಏನು ಈ ಸ್ಕೀಮಿಂದು ಅಂತ ಕೇಳ್ತಿದ್ದಾರೆ. ಸೊ ಹೆಸರು ನಾವು ಫಸ್ಟು ಏನು ಡಿಸ್ಕಷನ್ ಮಾಡಿದ್ವಲ್ಲ, ಎಟಿಮಾಲಜಿ ಅಂತ, ಈ ಟ್ರಿಕ್ಕು ವಿಡಿಯೋ ನೋಡಿಲ್ಲ ಅಂದರೆ ಅಗೇನ್ ಹೇಳ್ತಾ ಇದ್ದೀನಿ, ಆ ಟ್ರಿಕ್ಕನ್ನು ನೋಡಿ. ಸೊ ಈ ಎಟಿಮಾಲಜಿ ಅನ್ನೋ ಟ್ರಿಕ್ಕನ್ನು ನಾವು ಯೂಸ್ ಮಾಡಿದಾಗ ಭೂ ಸುರಕ್ಷಾ ಈ ಹೆಸರನ್ನು ನೀವು ಐಡೆಂಟಿಫೈ ಮಾಡಿದ್ರೆ ಏನು ಅರ್ಥ ಆಗುತ್ತೆ, ಒಂದು ಲ್ಯಾಂಡ್ ಇದೆ, ಆ ಲ್ಯಾಂಡಿಗೆ ರಿಲೇಟೆಡ್ ಸುರಕ್ಷೆ ಅಂದ್ರೇನು, ಭದ್ರತೆ, ಪ್ರೊಟೆಕ್ಷನ್, ಈ ಥರ ಏನೋ ಒಂದು ಅರ್ಥ ಬರುತ್ತೆ. ಓಕೆ, ಆ ಥರದ ಅರ್ಥ ಈ ಹೆಸರಿಟ್ಟಿದ್ದಾರೆ ಅಂದರೆ ಮೇನ್ ಉದ್ದೇಶ ಅದೇ ಏನಾದ್ರು ಆಗಿರುತ್ತೆ, ಇಲ್ಲಿ ಮುಖ್ಯ ಉದ್ದೇಶ ಅದೇ ಆಗಿರುತ್ತೆ. ಒಂದು ಸಾರಿ ಆಪ್ಷನ್ ಓದಿ, ನಿಮ್ಗೆ ಆಪ್ಷನಲ್ಲೇ ಸಿಗುತ್ತೆ ಆನ್ಸರ್. ಭೂಮಿ ರೈತರಿಗೆ ಕೃಷಿ ಭೂಮಿಯನ್ನು ಹಂಚುವುದು ಅಂತ ಹೇಳ್ತಿದ್ದಾರೆ. ಓಕೆ, ಸುರಕ್ಷಿತ ಭೂ ಮಾಲೀಕತ್ವವನ್ನು ಖಚಿತಪಡಿಸಿಕೊಳ್ಳಲು ಭೂ ದಾಖಲೆಗಳ ಡಿಜಿಟಲೀಕರಣ ಮತ್ತು ಶಾಶ್ವತ ಸಂರಕ್ಷಣೆ ಅಂತ ಹೇಳ್ತಿದ್ದಾರೆ. ಸೊ ಸುರಕ್ಷಿತ ಭೂ ಮಾಲೀಕತ್ವವನ್ನು ಖಚಿತಪಡಿಸಿಕೊಳ್ಳಲು ಭೂ ದಾಖಲೆ ಡಿಜಿಟಲೀಕರಣ ಮತ್ತು ಶಾಶ್ವತ ಸಂರಕ್ಷಣೆ ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟು ಡಿಜಿಟಲ್ ಮಣ್ಣಿನ ಆರೋಗ್ಯ ಕಾರ್ಡ್ಗಳನ್ನು ತಯಾರಿಕೆ, GIS ಆಧಾರಿತ ನಗರ ಮಾಸ್ಟರ್ ಪ್ಲ್ಯಾನ್ಗಳ ರಚನೆ ಅಂತ ಹೇಳ್ತಿದ್ದಾರೆ. ಸೊ ಇದು ನೋಡಿ, ನಿಮಗೆ ಇಲ್ಲೇ ಈ ಆಪ್ಷನನ್ನು ಡೀಟೇಲಾಗಿ ನೋಡ್ತಿರ್ಬೇಕಾದ್ರೆ ಈಗ ಗೊತ್ತಾಗುತ್ತೆ ಇದಿರ್ಬೋದು ಅಂತ. ಯಾಕಂದರೆ ಈ ಹೆಸರಿಗೂ ಈ ಆಪ್ಷನ್ನಿಗೂ ಲಿಂಕ್ ಆಗುತ್ತೆ. ಹೇಗೆ ಸರ್ ಅಂದರೆ, ನೀವು ವಿಡಿಯೋನ ಪಾಸ್ ಮಾಡಿ 2-3 ಸರಿ ಕ್ವಶನ್ನ ಓದಿ, ಈ ಸ್ಟೇಟ್ಮೆಂಟನ್ನು ಓದಿ. ನಿಮಗೆ ಈ ಯೋಜನೆ ಏನು ಅಂತ ಗೊತ್ತಿಲ್ಲದೆ ಇದ್ದರೂ ಕೂಡ ನೀವು ಇದನ್ನು ಆನ್ಸರ್ನ ಮಾಡ್ಬೋದು. ಈ ಆಪ್ಷನ್ಗೆ ಬಂದು ನಿಲ್ತೀರಾ ನೀವು. ಯಾಕಂದರೆ ಇದು ನೋಡಿ, ಸಾಯಿಲ್ ಹೆಲ್ತ್ ಕಾರ್ಡ್ ಬಗ್ಗೆ ಹೇಳ್ತಿದೆ. ಸೊ ಇದು GIS ಆಧಾರಿತ ನಗರ ಮಾಸ್ಟರ್ಸ್ ಪ್ಲ್ಯಾನ್ಸ್ ಬಗ್ಗೆ ಹೇಳ್ತಿದೆ, ಏನೋ ಸಿಟಿ ಬಗ್ಗೆ ಹೇಳ್ತಿದೆ, ಏನೋ ಒಂದು ಮಾಸ್ಟರ್ ಪ್ಲ್ಯಾನ್ದು. ಇಲ್ಲಿ ಭೂಮಿ ರಹಿತ ಕೃಷಿ ಭೂಮಿಯನ್ನು ಹಂಚುವುದು, ಇದು ಭೂಮಿ ಸುರಕ್ಷೆಗೆ ಮತ್ತು ಈ ಹೆಸರಿಗೆ, ಈ ಆಪ್ಷನಿಗೆ ಏನು ನಿಮಗೆ ಹೊಂದಾಣಿಕೆ ಕಾಣ್ತಾ ಇಲ್ಲ. ಸೊ ಈ 4ರಲ್ಲಿ ನಿಮ್ಗೆ ಹೊಂದಾಣಿಕೆ ಕಾಣ್ತಿರೋದು ಇದರಿಂದನೇ. ಸೊ ಓಕೆ, ಅದಕ್ಕೋಸ್ಕರ ಈ ಆಪ್ಷನಿಗೆ ಬರ್ತೀರಾ. ಸೊ ಈ ಸ್ಕೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ ಈಗ. ಓಕೆ, ಇದು ಮೊದಲು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಸ್ಕೀಮ್, ಇದು ಭೂ ಸುರಕ್ಷಾ ಯೋಜನೆ ಅಂತ, ತುಂಬ ಇಂಪಾರ್ಟೆಂಟು. ಸೊ ನಿಮಗೆ ಈ ಎಕ್ಸಾಮಲ್ಲಿ KS ಮತ್ತು ಮುಂದೆ ಬರುವಂಥ ಲ್ಯಾಂಡ್ ಸರ್ವೇರು, VAO ಈ ಎಲ್ಲ ಎಕ್ಸಾಮಲ್ಲೂ ಕೇಳುವಂಥ ಚಾನ್ಸಸ್ ಇರುತ್ತೆ ಈ ಸ್ಕೀಮ್ನ. ಸೊ ಅದಕ್ಕೆ ಈ ಥರದ ಸ್ಕೀಮ್ಸು, ಈ ಥರ ಏನು ಹೈ ವೋಲ್ಟೇಜ್ ಟಾಪಿಕ್ಸ್ ಇರುತ್ತೆ ಅದನ್ನು ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್, ಇದು ನಿಮಗೆ ಭೂಮಿ ದಾಖಲೆಗಳ ತಿದ್ದುಪಡಿ, ನಕಲಿ ಮಾಲೀಕತ್ವ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸಲು ಈ ಸ್ಕೀಮನ್ನು ತಂದಿದ್ದಾರೆ. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ಆಸ್ತಿ ವಿವರಗಳನ್ನು ಡಿಜಿಟಲೀಕರಣ ಮಾಡ್ತಾರೆ. ಈ ಆಪ್ಷನಲ್ಲಿ ಏನಿದೆ, ಈ ಆಪ್ಷನ್ನೇ ಕರೆಕ್ಟ್ ಆನ್ಸರು. ಇದರಲ್ಲಿ ಏನು ಮಾಡ್ತಾರೆ ಅಂದರೆ, ಭೂ ದಾಖಲೆಗಳೇನಿರುತ್ತೆ, ಈಗ ಮನೆಯ ಉತ್ತಾರ ಅಂತಿರುತ್ತೆ ಅದು, ಅಥವಾ ಏನಾದ್ರು ಡಾಕ್ಯುಮೆಂಟ್ಸ್ ಇದ್ದರೆ ಅದನ್ನು ಡಿಜಿಟಲ್ ಕಾಪಿಯಾಗಿ ಕನ್ವರ್ಟ್ ಮಾಡ್ತಾರೆ. ಡಿಜಿಟಲ್ ಕಾಪಿಯಾಗಿ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಕಂಪ್ಯೂಟ್ರಲ್ಲಿ ಶಾಶ್ವತವಾಗಿ ಸಂರಕ್ಷಣೆ ಆಗಿಬಿಡುತ್ತೆ. ಅದು ಏನು ಹರಿದೋಗೋದು, ಕಳೆದೋಗೋದು, ಆ ಥರದ್ದು ನಿಮಗೆ ಆ ಥರದ್ದು ಸಮಸ್ಯೆಗಳೇ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಡಿಜಿಟಲೀಕರಣ ಮಾಡಿದ್ರೆ ಇದು ಶಾಶ್ವತವಾಗಿ ಸಂರಕ್ಷಣೆ ಆಗುತ್ತೆ ಅನ್ನೋ ಕಾರಣದಿಂದ ಈ ಭೂ ಸುರಕ್ಷಾ ಯೋಜನೆಯನ್ನು ತಂದಿದ್ದಾರೆ. ಭೂಮಿ ದಾಖಲೆಗಳ ತಿದ್ದುಪಡಿ ಹಾಗೂ ನಕಲಿ ಮಾಲೀಕತ್ವವನ್ನು ತಡಿಬೋದು. ನಾವೀಗ ಫಾರ್ ಎಕ್ಸಾಂಪಲ್ ಒಬ್ಬರ ಹತ್ರ ಉತ್ತಾರ ಇರುತ್ತೆ, ಇದನ್ನು ನಮ್ಮದು ಅಂತ ಕ್ಲೇಮ್ ಮಾಡ್ತಿರ್ತಾರೆ. ಸೇಮ್ ಭೂಮಿ ಮೇಲೇ ಇನ್ನೊಬ್ಬರು ಉತ್ತಾರ ಮಾಡಿಸಿ ನಮ್ಮದು ಅಂತ ಕ್ಲೇಮ್ ಮಾಡ್ತಿರ್ತಾರೆ. ಸೊ ನೀವೀಗ ಒಂದು ಭೂಮಿಗೆ ಒಂದು ನಂಬರ್ ಕೊಟ್ಟು ಅದಕ್ಕೆ
ಒಂದು ಉತ್ತಾರ ಇರುತ್ತೆ, ಆ ನಂಬರ್ ಕೊಟ್ಟು ಒಂದು ಸಾರಿ ಡಿಜಿಟಲ್ ಇದರಲ್ಲಿ ನೀವು ಅದನ್ನು ಲಾಕ್ ಮಾಡಿದಾಗ ಆವಾಗ ಏನಾಗುತ್ತೆ, ಈ ಭೂ ಮಾಲೀಕತ್ವವನ್ನು ಇನ್ನೊಬ್ರು ಕ್ಲೇಮ್ ಮಾಡೋಕ್ಕೆ ಬಂದಾಗ ಅದು ನಿಮಗೆ ನೋಟಿಫಿಕೇಷನ್ ಫಾರ್ಮೆಟಲ್ಲಿ ತೋರಿಸುತ್ತೆ, ಪಾಪಪ್ ಆಗುತ್ತೆ. ಸೊ ಆವಾಗ ನೀವು ನಕಲಿ ಮಾಲೀಕತ್ವವನ್ನು ಕೂಡ ಟ್ರಾನ್ಸ್ಫರ್ ಆಗೋದನ್ನು ತಡಿಬೋದು. ಆಮೇಲೆ ಟ್ರಾನ್ಸ್ಪರೆನ್ಸಿ ಇನ್ಕ್ರೀಸ್ ಆಗುತ್ತೆ ಇದರಿಂದ. ಇಶ್ಯೂಸು ಅಂದರೆ ನಿಮಗೆ ಲಿಟಿಗೇಷನ್ಸ್ ಏನು ಬರುತ್ತೆ, ಕೋರ್ಟಿಗೆ ಏನು ಹೋಗ್ತಾರೆ, ಭೂಮಿ ಡಿಸ್ಪ್ಯೂಟ್ಸ್ ಏನಿರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟು ಇದರಲ್ಲಿ ಈ ಡಿಜಿಟಲ್ ದಾಖಲೆಗಳನ್ನು ರಾಜ್ಯದ ಭೂಮಿ, ಕಾವೇರಿ ಮತ್ತು ಮೋಜಣಿ ವ್ಯವಸ್ಥೆಗಳೊಂದಿಗೆ ಸಂಯೋಜಿಸಲಾಗಿದೆ ಅಂತ ಹೇಳ್ತೀರಿ. ಇವು ನಮ್ಮ ಆ್ಯಪ್ಗಳಿದೆ ಇದು. ಸೊ ಈ ಆ್ಯಪ್ಗಳಿಗೆ ಇಂಟಿಗ್ರೇಷನ್ ಮಾಡಿರ್ತಾರೆ ಇದನ್ನು, ಭೂ ಸುರಕ್ಷಾ ಯೋಜನೆಯನ್ನು. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ತುಂಬ ಇಂಪಾರ್ಟೆಂಟು. ಇದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಮುಂದೆ ಬರುವಂಥ ಎಲ್ಲ ಎಕ್ಸಾಮ್ಗಳಲ್ಲೂ ನಿಮಗೆ ಒಂದು ಕ್ವಶನ್ ಅಂತೂ ಫಿಕ್ಸ್ ಬರುತ್ತೆ. ಇಲ್ಲಿಂದ ಒಂದು ಕ್ವಶನ್ ಫಿಕ್ಸ್ ಬರುತ್ತೆ. ಏನಿದು ಕ್ವಶನ್ ಅಂತಂದರೆ, ಇತ್ತೀಚೆಗೆ ಪದ್ಮ ಪ್ರಶಸ್ತಿ ಮತ್ತು ಪದ್ಮ ಪ್ರಶಸ್ತಿ ಇವನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದರು. ಸೊ ಇದರಲ್ಲಿ ಕರ್ನಾಟಕದಿಂದ ಪದ್ಮ ಪ್ರಶಸ್ತಿ ಯಾರಿಗೆ ಬಂದಿದೆ, ಯಾವ ಫೀಲ್ಡಲ್ಲಿ ಅವರು ಕೆಲಸ ಮಾಡಿರೋದಕ್ಕೆ ಪದ್ಮ ಪ್ರಶಸ್ತಿ ಬಂದಿದೆ ಅನ್ನೋದು ತಿಳ್ಕೊಬೇಕಾದಂಥ ವಿಷಯ. ಸೊ ಎಲ್ಲ ಎಕ್ಸಾಮಲ್ಲೂ ನಿಮಗೆ ಒಂದು ಕ್ವಶನ್ನು ಬಂದೇ ಬರುತ್ತೆ ಇದ್ರ ಮೇಲೆ. ಪ್ರಶಸ್ತಿಗಳ ಮೇಲೆ ನಿಮಗೆಲ್ಲ ಗೊತ್ತಿರೋ ಥರ ಪ್ರಶಸ್ತಿಗಳ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಇದನ್ನು ಪದ್ಮ ಪ್ರಶಸ್ತಿ ಮತ್ತು ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಈ ಥರ ಪ್ರಶಸ್ತಿ ಯಾರ್ಯಾರು ಕರ್ನಾಟಕದವ್ರಿಗೆ ಬಂದಿದೆ ಅದೆಲ್ಲ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈ ಕ್ವಶನ್ ನೋಡಿ. ಆಮೇಲೆ ನೀವೇನು ಮಾಡಿ ಅಂದರೆ, ಈ ಕ್ವಶನ್ ನಾನು ಈಗ ತೋರಿಸ್ತಿದ್ದೀನಲ್ಲ, ಪಾಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಗೆ ಗೊತ್ತಿಲ್ಲ ಅಂದರೆ ಮಾತ್ರ ಕಂಟಿನ್ಯೂಸ್ ಆಗಿ ಅಂದರೆ ಆಮೇಲೆ ನೋಡಿ. ನೀವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆವಾಗ ಏನಾಗುತ್ತೆ, ನೀವು ತಪ್ಪು ಮಾಡಿದಾಗ ಉಳಿದಿರೋ ಆಪ್ಷನ್ಗಳು ನಿಮ್ಗೆ ಆಟೋಮೆಟಿಕಲಿ ನೆನಪುಳಿಯುತ್ತೆ. ತಪ್ಪು ಮಾಡಿ ಸರಿ ಆನ್ಸರ್ ನೋಡಿದಾಗ ಆಟೋಮೆಟಿಕಲಿ ನೆನಪುಳಿಯುತ್ತೆ. ಓಕೆ, ಅದ್ರ ಜೊತೆಗೆ ನೀವು ಕಂಟಿನ್ಯೂಸ್ ಆಗಿ ನೋಡಿದಾಗ ಇದ್ರ ಈ 4 ಬಿಟ್ಟು ಉಳಿದಿರೋ 4 ಇದೆ. ಪದ್ಮ ಪ್ರಶಸ್ತಿ ಫಾರ್ ಎಕ್ಸಾಂಪಲ್ ನಿಮಗೆ 8 ಜನಕ್ಕೆ ಬಂದಿದೆ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕದವರಿಗೆ. ಸೊ ಇದರಲ್ಲಿ 4 ಕವರ್ ಮಾಡಿದ್ದೀವಿ ನಾವು. ಬಟ್ ಇನ್ನೂ 4 ನಿಮಗೆ ಎಕ್ಸ್ಪ್ಲನೇಷನಲ್ಲಿ ಕವರ್ ಆಗಿರುತ್ತೆ. ಫಸ್ಟ್ ಒನ್ನು ಇದು ನೋಡಿ, ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ, SG ಸುಶೀಲಮ್ಮ, ಅಂಕೇಗೌಡ, ಈ 4 ಜನದ ಹೆಸರು ಕೊಟ್ಟಿದ್ದಾರೆ. ಸೊ ಇವರು ಯಾವ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಇದನ್ನು ಮ್ಯಾಚ್ ದ ಫಾಲೋಯಿಂಗ್ ಮಾಡಬೇಕು ನಾವು. ಪ್ರಸಾರ ಭಾರತೀಯ ಮಾಜಿ CEO, KLE ಶಿಕ್ಷಣ ಸಂಸ್ಥೆಗಳ ಜಾಲ ವಿಸ್ತರಿಸಿದವರು, ಪುಸ್ತಕ ಮನೆ ಗ್ರಂಥಾಲಯ ಸ್ಥಾಪಕರು, ಸುಮಂಗಲಿ ಸೇವಾ ಆಶ್ರಮದ ಸಂಸ್ಥಾಪಕರು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ನಮಗೆ ಒಂದು ಗೊತ್ತಿದ್ರೆ 2 ಆಪ್ಷನನ್ನು ಎಲಿಮಿನೇಟ್ ಮಾಡ್ಬೋದು. ಒಂದು ಗೊತ್ತಿದ್ರೆ 2 ಆಪ್ಷನನ್ನು ಎಲಿಮಿನೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲು ಪ್ರಭಾಕರ್ ಕೋರೆ ಅನ್ನೋರು ಉತ್ತರ ಕರ್ನಾಟಕದವರಿಗೆಲ್ಲ ಗೊತ್ತಿರುತ್ತೆ. ಸೊ ಇವರು KLE ಶಿಕ್ಷಣ ಸಂಸ್ಥೆಗಳ ಸ್ಥಾಪಕರು ಅಂತ. KLE ಶಿಕ್ಷಣ ಸಂಸ್ಥೆ ಬೆಳಗಾಮಲ್ಲಿದೆ. ಸೊ ಇದರ ಸ್ಥಾಪಕರು ಯಾರು ಅಂತಂದರೆ, ಇದರಲ್ಲಿ ಕೆಲಸ ಮಾಡಿದವರು ಯಾರು, ಇದರ ಹೆಡ್ ಯಾರು ಅಂತಂದರೆ ಈ ಪ್ರಭಾಕರ್ ಕೋರೆ ಅಂತ. ಸೊ ಇವ್ರದ್ದು ಇಲ್ಲಿ ನೀವು ಕನೆಕ್ಟ್ ಮಾಡಿದಾಗ 2ಗೆ ಕನೆಕ್ಟ್ ಮಾಡಿದಾಗ ನಿಮಗೆ ಈ ಆಪ್ಷನ್ ಹೋಗುತ್ತೆ, ಈ ಆಪ್ಷನ್ ಹೋಗುತ್ತೆ. ಸೊ ಇದು 2 ಆಪ್ಷನ್ ಉಳಿಯುತ್ತೆ ನಿಮಗೆ, A ಆ್ಯಂಡ್ C ಉಳಿಯುತ್ತೆ. ಸೊ A ಆ್ಯಂಡ್ C ಅಲ್ಲಿ ನೋಡಬೇಕು ಅಂದರೆ ನೆಕ್ಸ್ಟ್ ನೋಡಿ, B1 ಆಟೋಮೆಟಿಕಲಿ ಕನೆಕ್ಟ್ ಆಗಿದೆ. ಅಂದ್ರೇನು, ನಿಮಗೆ B1 ಅಂದರೆ ಇವರು ಪ್ರಸಾರ ಭಾರತೀಯ ಮಾಜಿ CEO ಯಾರು, ಶಶಿಶೇಖರ್ ವೆಂಪತಿ ಅಂತ ನಮ್ಗೆ ಗೊತ್ತಾಯಿತು. ಇವೆರಡು ಗೊತ್ತಾಯಿತು. ಬಟ್ ಇವೆರಡರಲ್ಲಿ ನಮ್ಗೆ ಗೊತ್ತಿಲ್ಲ ಅಂದರೆ 50-50 ಬರ್ತೀವಿ, ಆನ್ಸರ್ ಮಾಡೋಕ್ಕೆ ಆಗಲ್ಲ. ಓಕೆ, ನೀವಾಗೆ ಓನಾಗಿ ಆನ್ಸರ್ ಮಾಡಿ. ನೆಕ್ಸ್ಟು ಇಲ್ಲಿ ಡಿಸ್ಕಷನ್ ಮಾಡೋಣ. ಸೊ ನಾನು ಹೇಳ್ದಂಗೆ ಕರ್ನಾಟಕದ ಒಟ್ಟು 8 ಗಣ್ಯರಿಗೆ ಈ ವರ್ಷ 2026ರಲ್ಲಿ ಪದ್ಮ ಪ್ರಶಸ್ತಿ ಬಂದಿದೆ. ಸೊ ಈ 8 ಜನರಲ್ಲಿ ಒಬ್ಬರಿಗೆ ಪದ್ಮಭೂಷಣ ಬಂದಿದೆ, 7 ಜನರಿಗೆ ಪದ್ಮಶ್ರೀ ಬಂದಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಈ 3 ಇದೇ ಆರ್ಡ್ರಲ್ಲಿ ಇಂಪಾರ್ಟೆಂಟ್. ಇದು ಪದ್ಮವಿಭೂಷಣ ಟಾಪಲ್ಲಿರುತ್ತೆ, ಅದಾದಮೇಲೆ ಪದ್ಮಭೂಷಣ ಬರುತ್ತೆ, ಸೊ ಅದಾದಮೇಲೆ ಪದ್ಮಶ್ರೀ ಬರುತ್ತೆ. ಓಕೆ, ಶತಾವಧಾನಿ R ಗಣೇಶ್ ಅನ್ನೋರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ. ಇವರಿಗೆ ಲಾಸ್ಟ್ ಟೈಮು ಪದ್ಮಶ್ರೀ ಪ್ರಶಸ್ತಿ ಬಂದಿತ್ತು. ಈ ವರ್ಷ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ. ಇಲ್ಲಿ ಪದ್ಮವಿಭೂಷಣ ಅಲ್ಲ, ಪದ್ಮಭೂಷಣ. ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಬೇಕಾರೆ, ಸ್ಟೇಟ್ಮೆಂಟ್ ಮಾಡ್ಬೇಕಾರೆ ಇದನ್ನು ಕನ್ಫ್ಯೂಸ್ ಮಾಡ್ತಾರೆ ನಿಮಗೆ. ಓಕೆ, ಶತಾವಧಾನಿ R ಗಣೇಶ್ ಅವರು ಕಲಾಕ್ಷೇತ್ರದಲ್ಲಿ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ. ಇದು ನೋಡಿ, ಇದು ಅವರ ಟೈಟಲ್. ಇದು ಶತಾವಧಾನಿ ಅಂತಂದರೆ ಇದು ಅವಧಾನ ಅನ್ನೋದು ಒಂದು ಕಲೆ. ಇದೇನು ಅವಧಾನ ಅನ್ನೋದು ಒಂದು ಕಲೆ ಅಂದರೆ, ಸುಮ್ಮನೆ ಸಿಂಪಲಾಗಿ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಇವರು ಪಾಂಡಿತ್ಯವನ್ನು ಪಡೆದಿರ್ತಾರೆ. ಅಂದರೆ 100 ಜನ ಒಟ್ಟಿಗೆ ಇವರು ಸುತ್ತ ಕೂತ್ಕೊಂಡು ಇವರೆಲ್ಲರೂ ಕೇಳೋವಂಥ ಪ್ರಶ್ನೆಗೆ ಇವರೊಬ್ಬರೇ ಆನ್ಸರ್ ಹೇಳ್ತಾರೆ.
ಸೊ ಆ ಥರದ ಕಲೆಯನ್ನು, ಆ ಥರದ ಪಾಂಡಿತ್ಯವನ್ನು ಇವ್ರು ಪಡ್ಕೊಂಡಿರ್ತಾರೆ. ಅದರಲ್ಲಿ ನಿಮಗೆ ಇವರು ಕೇಳುವಂಥ ಪ್ರಶ್ನೆಗಳಲ್ಲಿ ಸಾಹಿತ್ಯ, ಸಂಗೀತ, ಇತಿಹಾಸ ಎಲ್ಲ ಸಬ್ಜೆಕ್ಟ್ಗಳು ಇರುತ್ತೆ. ಸೊ ಅವೆಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂಗೆ ಇವರು ಆನ್ಸರ್ನ ಹೇಳ್ತಾರೆ. ಸೊ ಅದಕ್ಕೆ ಶತಾವಧಾನಿ ಗಣೇಶ್ ಅವರು ಕಲಾಕ್ಷೇತ್ರದಲ್ಲಿ ಪದ್ಮಭೂಷಣ ಪ್ರಶಸ್ತಿ ಪಡೆದಿದ್ದಾರೆ. ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟು ಪದ್ಮಶ್ರೀ ಪ್ರಶಸ್ತಿ ಇದರಲ್ಲಿ SG ಸುಶೀಲಮ್ಮ, ಅಂಕೇಗೌಡ ಎಂ ಮತ್ತು ಡಾಕ್ಟರ್ ಸುರೇಶ್ ಹನಗವಾಡಿ ಅನ್ನೋರು ಅನಾಮಧೇಯ ನಾಯಕರು, ಅನ್ಸಂಗ್ ಹೀರೋಸ್ ಎಂದು ಗುರುತಿಸಲಾಗಿದೆ ಅಂತ ಇದೆ. ಸೊ ಇವ್ರು ಮೂರು ಯಾವ್ದ್ಯಾವ್ದು ಕೆಲಸದಲ್ಲಿ ಫೇಮಸ್ ಆಗಿದ್ರು ಅಂತಂದರೆ, ಇಲ್ಲಿ ನೋಡಿ, ಈಗ ಅಂಕೇಗೌಡ ಎಂ ಅಂತ ಇದೆಯಲ್ಲ, ಇಲ್ಲಿ SG ಸುಶೀಲಮ್ಮ ಅಂತ ಒಂದಿದೆ. ಸೊ ಇವರು, ನೀವು ಇದಕ್ಕೆ ಕನೆಕ್ಟ್ ಮಾಡಬೇಕು. ನಮ್ದು ಆ್ಯಕ್ಚುಲಿ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ SG ಸುಶೀಲಮ್ಮನವರು. ಇವರು ಸುಮಂಗಲಿ ಸೇವಾ ಆಶ್ರಮದ ಸ್ಥಾಪಕರು ಇವರು. ಅದಾದಮೇಲೆ ಅಂಕೇಗೌಡ ಅವರನ್ನವರು, ಇವರು ಪುಸ್ತಕ ಮನೆ ಗ್ರಂಥಾಲಯದ ಸ್ಥಾಪಕರು. ಇವರು ಇಂಪಾರ್ಟೆಂಟು, ನಿಮಗೆ ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟು. ಹೆಸರು ಮತ್ತು ಅವ್ರ ಕಾರ್ಯಕ್ಷೇತ್ರ ನೆನಪಿಟ್ಕೊಳ್ಳೇಬೇಕು. ಓಕೆ, ಅನ್ಸಂಗ್ ಹೀರೋಸ್. ಅದಾದಮೇಲೆ ನಿಮಗೆ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಮತ್ತು ಶಶಿಶೇಖರ್ ವೆಂಪತಿ ಅನ್ನೋರಿಗೆ, ಪ್ರಭಾಕರ್ ಕೋರೆ ಅವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಶಶಿಶೇಖರ್ ವೆಂಪತಿ ಅನ್ನೋರಿಗೆ ನಿಮಗೆ ಇದರಲ್ಲಿ ಪ್ರಸಾರ ಭಾರತಿಯ ಮಾಜಿ CEO ಅಂತ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಇದು ತುಂಬ ಇಂಪಾರ್ಟೆಂಟು, ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಡಾಕ್ಟರ್ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅನ್ನೋರಿಗೆ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ವಿಭಾಗದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ಇವರಿಗೆ. ಸೊ ಡಾಕ್ಟರ್ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅನ್ನೋರಿಗೆ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಸೊ ನೀವು ನೆನಪಿಟ್ಕೋಬೇಕು, ಏನಾದ್ರು ನ್ಯೂಮೋನಿಕ್ಸ್ ಮಾಡಿ ಇವ್ರನ್ನೆಲ್ಲ ನೆನಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು TT ಜಗನ್ನಾಥ್ ಅನ್ನೋರಿಗೆ ಮರಣೋತ್ತರವಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ಸೊ ಕ್ವಶನ್ ಯಾವ ಥರ ಕೇಳ್ತಾರೆ ಅಂದರೆ, ಇತ್ತೀಚೆಗೆ 2026ರಲ್ಲಿ ಪದ್ಮಶ್ರೀ ಮತ್ತು ಪದ್ಮ ಪ್ರಶಸ್ತಿಗಳನ್ನು ವಿತರಿಸಲಾಗಿದೆ. ಈ ಕೆಳಗಿನ ಯಾರಿಗೆ ಮರಣೋತ್ತರವಾಗಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ಅಂತ ಕೇಳ್ತಾರೆ. ಸೊ TT ಜಗನ್ನಾಥ್ ಅನ್ನೋರಿಗೆ ಮರಣೋತ್ತರವಾಗಿ ಪ್ರಶಸ್ತಿ ಲಭಿಸಿದೆ. ಓಕೆ, ಅವರು ವಾಣಿಜ್ಯ ಮತ್ತು ಕೈಗಾರಿಕೆ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟವರು. ಸೊ ಇವರು 8 ಜನದ್ದು ನೆನಪಿಟ್ಕೊಳ್ಳೇಬೇಕು, ತುಂಬ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಒಂದು ಕ್ವಶನ್ ಕಂಪಲ್ಸರಿ ಬಂದೇ ಬರುತ್ತೆ ಇದಕ್ಕೆ. ನೆಕ್ಸ್ಟು, ಕರ್ನಾಟಕದಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರ ಕುರಿತು ನಡೆದ 2025-26 ಮೂಲಭೂತ ಸಮೀಕ್ಷೆಯ ಪ್ರಕಾರ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಲೈಂಗಿಕ ಅಲ್ಪಸಂಖ್ಯಾತ ವ್ಯಕ್ತಿಗಳು ದಾಖಲಾಗಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಕರ್ನಾಟಕದಲ್ಲಿ ಇತ್ತೀಚೆಗೆ ಲೈಂಗಿಕ ಅಲ್ಪಸಂಖ್ಯಾತರು ಏನಿದ್ದಾರೆ, ತೃತೀಯ ಲಿಂಗಿಯರು, ಸೊ ಅವ್ರದ್ದು ಒಂದು ಸರ್ವೆ ನಡೆದಿದೆ. ಅವ್ರು ಎಷ್ಟು ಜನ ಇದ್ದಾರೆ, ಯಾವ ಡಿಸ್ಟಿಕಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಸೊ ಆ ಸರ್ವೆಯಲ್ಲಿ ಅತಿ ಹೆಚ್ಚು ಲೈಂಗಿಕ ಅಲ್ಪಸಂಖ್ಯಾತರು ಇರುವಂಥ ಜಿಲ್ಲೆ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇದರಲ್ಲಿ ನಿಮಗೆ ಆನ್ಸರ್ ಯಾವುದು ಅಂತಂದರೆ ವಿಜಯಪುರ. ಬಟ್ ಡೀಟೇಲ್ಸ್ ಏನು ನೋಡ್ಕೋಬೇಕು ಅಂತಂದರೆ, ನಿಮಗೆಲ್ಲರೂ ಗೊತ್ತಿರೋ ಥರ, ಸೊ ಗೌರ್ಮೆಂಟ್ ಜಾಬ್ಗಳಲ್ಲಿ ಆಲ್ರೆಡಿ ತೃತೀಯ ಲಿಂಗರಿಗೆ, ಸೊ ನಿಮಗೆ ಟ್ರಾನ್ಸ್ಜೆಂಡರ್ಸಿಗೆ 1% ರಿಸರ್ವೇಷನನ್ನು ಕೊಟ್ಟಿದ್ದಾರೆ. ಬಟ್ ಇದೇ ಥರ ನಾವು ಖಾಸಗಿ ವಲಯದಲ್ಲೂ ಕೂಡ ಅವರಿಗೆ 1% ರಿಸರ್ವೇಷನ್ನ ಕೊಡಬೇಕು ಅನ್ನೋ ಒಂದು ಶಿಫಾರಸು ಇದೆ. ಸೊ ಇದಕ್ಕೋಸ್ಕರ ಒಂದು ಸರ್ವೆ ಮಾಡಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ನೋಡಿ, ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ, ಅವರಿಗೆ ಯಾವ ಥರದ ಸ್ಕೀಮನ್ನು ತರಬೇಕು ಅನ್ನೋ ಕಾರಣದಿಂದ ಈ ಸರ್ವೆನ ಮಾಡಿಸಲಾಗಿದೆ. ಓಕೆ, ಈ ಸಮೀಕ್ಷಾ ವರದಿಯನ್ನು ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಮಾಡಿಸಿದ್ದಾರೆ. ಹಾಗೂ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಮಂಡಳಿಯ ಜಂಟಿಯಾಗಿ ಇವರಿಬ್ಬರು ಸೇರಿಕೊಂಡು ಈ ಸರ್ವೆನ ಮಾಡಿಸಿದ್ದಾರೆ. ಸೊ ಇದನ್ನು ಕೇಳ್ತಾರೆ, ಈ ಸರ್ವೆ ಆಗಿದೆ, ಇದನ್ನು ಕಂಡಕ್ಟ್ ಮಾಡಿದವರು ಯಾರು ಅಂತಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ. ಓಕೆ, ಇದು ಖಾಸಗಿ ವಲಯದ ಉದ್ಯೋಗಗಳಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರಿಗೆ 1% ರಿಸರ್ವೇಷನ್ನ ಕೊಡಲು ಶಿಫಾರಸ್ಸಿದೆ. ಸೊ ಅದಕ್ಕೋಸ್ಕರ ಈ ಸರ್ವೆನ ಮಾಡಿಸಿದ್ದಾರೆ. ಸೊ ನಿಮಗೆಲ್ಲ ಆಗಲೇ ನಾನು ಹೇಳ್ದಂಗೆ ಸರ್ಕಾರ ಕೂಡ ಹಲವಾರು ಇವರಿಗೆ ಸ್ಕೀಮ್ಸನ್ನು ಕೂಡ ತಂದಿದೆ. ಶಿಕ್ಷಣ, ಕ್ರೀಡೆ, ಸರ್ಕಾರಿ ವಸತಿ ವಲಯಗಳಲ್ಲಿ ಆದ್ಯತೆ ಮತ್ತು ವಿದ್ಯಾರ್ಥಿ ವೇತನನ ಕೊಡ್ತಾ ಇದ್ದಾರೆ. ಸೊ ಪ್ರತ್ಯೇಕವಾಗಿ ಲೈಂಗಿಕ ಅಲ್ಪಸಂಖ್ಯಾತರ ಕಲ್ಯಾಣ ಮಂಡಳಿಯನ್ನು ಸ್ಥಾಪಿಸೋದಕ್ಕೆ ಸಲಹೆ ನೀಡಿದೆ. ಈ ಸರ್ವೆ ಏನಿದೆ ಸಲಹೆ ನೀಡಿದೆ. ಆಮೇಲೆ ನಿಮಗೆ ಈ ಸಮೀಕ್ಷೆಯು ರಾಜ್ಯದ 31 ಜಿಲ್ಲೆಗಳಲ್ಲಿ ಒಟ್ಟು 10,365 ಲೈಂಗಿಕ ಅಲ್ಪಸಂಖ್ಯಾತರನ್ನು ಗುರುತಿಸಿದ್ದು,
ಇದರಲ್ಲಿ ಇಷ್ಟು ಜನ ಇದ್ದಾರೆ. ಸೊ ವಿಜಯಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಲೈಂಗಿಕ ಅಲ್ಪಸಂಖ್ಯಾತರು ಇದ್ದಾರೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. UGC ನಿಯಮಾವಳಿಗಳು 2026 ಅಡಿಯಲ್ಲಿ ಸಮಾನ ಅವಕಾಶ ಕೇಂದ್ರಗಳ ಅಂದರೆ ಈಕ್ವಲ್ ಅಪಾರ್ಚುನಿಟಿ ಸೆಂಟರ್ಸ್ ಕುರಿತು ಈ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಹೇಳಿದ್ದಾರೆ. UGC ಇತ್ತೀಚೆಗೆ ಒಂದು ನಿಮಗೆಲ್ಲ ಗೊತ್ತಿರ್ಬೋದು ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅಂತ ಇದೆ. ಸೊ ಇದೇನು ಮಾಡುತ್ತೆ, ಉನ್ನತ ಶಿಕ್ಷಣದ ಬಗ್ಗೆ ನಮಗೆ ಒಂದು ನಿಯಮಾವಳಿಗಳನ್ನು ಕೊಡುತ್ತೆ. ಸೊ ಈ ನಿಯಮಾವಳಿ 2026ರಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ EOC ಅಂತ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಸಮಾನ ಅವಕಾಶ ಕೇಂದ್ರಗಳು ಅಥವಾ ಈಕ್ವಲ್ ಅಪಾರ್ಚುನಿಟಿ ಸೆಂಟರ್ಸ್ ಅಂತ. ಸೊ ಅದ್ರ ಬಗ್ಗೆ ಈ ಸ್ಟೇಟ್ಮೆಂಟನ್ನು ಕನ್ಸಿಡರ್ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರತಿಯೊಂದು ಉನ್ನತ ಶಿಕ್ಷಣ ಸಂಸ್ಥೆಯು ಈಕ್ವಲ್ ಅಪಾರ್ಚುನಿಟಿ ಸೆಂಟರ್ಸ್ EOCಯನ್ನು ಸ್ಥಾಪಿಸುವುದು ಕಡ್ಡಾಯವಾಗಿದೆ ಅಂತ ಮೊದಲನೇ ಸ್ಟೇಟ್ಮೆಂಟು. ನೆಕ್ಸ್ಟು EOC ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರ ಹಿಂದುಳಿದ ವರ್ಗಗಳು, ವಿಕಲಚೇತನರು ಮತ್ತು ಮಹಿಳೆಯರ ಪ್ರಾತಿನಿಧ್ಯವನ್ನು ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ. ಸೊ ಸೆಕೆಂಡ್ ಒನ್ನು. ನೆಕ್ಸ್ಟ್ ಥರ್ಡ್ ಒನ್ನು, ನಿಯಂತ್ರಣ ಚೌಕಟ್ಟಿನ ಭಾಗವಾಗಿ ಈಕ್ವಲ್ ಅಪಾರ್ಚುನಿಟಿ ಸೆಂಟರ್ಸ್ ನಿಯತಕಾಲಿಕ ವರದಿಗಳನ್ನು ಸಲ್ಲಿಸಬೇಕಾಗುತ್ತದೆ. ಅಂದರೆ ಫ್ರೀಕ್ವೆಂಟ್ ಆಗಿ ಇದು ಅಂದರೆ ನಿಗದಿತ ವರದಿಗಳನ್ನು ಅಂದರೆ ರಿಪೋರ್ಟ್ಸನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ 3 ಸ್ಟೇಟ್ಮೆಂಟನ್ನು ನೋಡಿದ್ರಿ. ಸೊ ನೀವು ಇದನ್ನು ಆನ್ಸರ್ ಮಾಡಿ, ನಾನು ಎಕ್ಸ್ಪ್ಲನೇಷನ್ ಹೇಳ್ತೀನಿ. ಓಕೆ, ನೋಡಿ, ಉನ್ನತ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಏನಿದೆ ಇದರಲ್ಲಿ ಜಾತಿ ಮತ್ತು ಇತರೆ ಅಂಶಗಳ ಆಧಾರಿತ ತಾರತಮ್ಯವನ್ನು ಈ ಡಿಸ್ಕ್ರಿಮಿನೇಷನ್ ಏನಿರುತ್ತೆ, ಕಾಸ್ಟ್ ಆ್ಯಂಡ್ ಅದರ್ ಟೈಪ್ಸ್ ಆಫ್ ಡಿಸ್ಕ್ರಿಮಿನೇಷನ್ನ ತಡೆಗಟ್ಟಲು ಈ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅವರು ಏನು ಮಾಡಿದ್ದಾರೆ ಅಂದರೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಈಕ್ವಲ್ ಅಪಾರ್ಚುನಿಟಿ ಸೆಂಟರ್ಸ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಇದನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಎಲ್ಲ ಶಾಲಾ ಕಾಲೇಜುಗಳಿಗೆ ಹೇಳಿದ್ದಾರೆ. ಇದರಲ್ಲಿ ಏನಂತಂದರೆ ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ ಮತ್ತು ಆ ಥರ ಅಂಗವೈಕಲ್ಯತೆಗಳನ್ನು ಸೇರಿಸಿ ಯಾವುದ್ರೂ ಕನ್ಸಿಡರ್ ಮಾಡಿಕೊಂಡು ಡಿಸ್ಕ್ರಿಮಿನೇಟ್ ಮಾಡೋಂಗಿಲ್ಲ. ಓಕೆ, ಅದನ್ನೆಲ್ಲ ನಿಷೇಧಪಡಿಸುತ್ತೆ. ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಈ ಥರ ಏನಾದ್ರು ಮಾಡಿದ್ರೆ ಅದು ಇಲ್ಲಿಗಲ್. ನೆಕ್ಸ್ಟು, ಉನ್ನತ ಶಿಕ್ಷಣ ಸಂಸ್ಥೆಯಲ್ಲೂ ಸಮಾನ ಅವಕಾಶ ಕಲ್ಪಿಸಲು ಸಮಾನ ಅವಕಾಶ ಕೇಂದ್ರಗಳನ್ನು ಸ್ಥಾಪಿಸುವುದನ್ನು ಇದು ಕಡ್ಡಾಯಗೊಳಿಸುತ್ತೆ UGC ಮಾಡಿರುವಂಥ ರೂಲ್ಸು. ಓಕೆ, ಇದು ಇಂಪಾರ್ಟೆಂಟ್ ಪಾಯಿಂಟ್. ನಿಮಗೆ ಇದನ್ನು ಟ್ರ್ಯಾಪಲ್ಲಿ ಸೆಟ್ ಮಾಡ್ತಾರೆ. ನಿಮಗೆ ಈಕ್ವಲ್ ಅಪಾರ್ಚುನಿಟಿ ಸೆಂಟರ್ಗಳು ವರ್ಷಕ್ಕೆ ಕನಿಷ್ಠ 2 ಬಾರಿ ಸಭೆ ಸೇರಬೇಕು ಹಾಗೂ ಬೈ ಆ್ಯನ್ಯುವಲ್ ವರದಿಗಳನ್ನು ಸಲ್ಲಿಸುವುದು ಕಡ್ಡಾಯವಾಗಿದೆ. ಇದನ್ನು ಸ್ಟೇಟ್ಮೆಂಟಲ್ಲಿ ನಂಬರ್ ಚೇಂಜ್ ಮಾಡ್ತಾರೆ, ವರ್ಷಕ್ಕೆ 3 ಬಾರಿ 4 ಬಾರಿ ಅಂತ ಹೇಳ್ತಾರೆ. ಸೊ ಇದು ಇಂಪಾರ್ಟೆಂಟು. ಈ ಕ್ವಶನ್ಸ್ ಈ ಥರದ ಚೇಂಜ್ ಮಾಡಿ ಆ ಕ್ವಶನ್ಸನ್ನು ಕೇಳ್ತಾರೆ. ಯಾಕಂದರೆ ನಿಮಗೆ ಇದು ಸೋಷಿಯಲ್ ಜಸ್ಟಿಸ್ ಸೆಂಟ್ರಲ್ಲಿ ಬರುವಂಥ ಕ್ವಶನ್ ಇದು. ಸೊ ಈ ಕ್ವಶನ್ ಏನು ಸರ್ ಅಷ್ಟು ಕರೆಂಟ್ ಅಫೇರ್ಸಲ್ಲಿ ಇಂಪಾರ್ಟೆಂಟ್ ಆಯಿತು ಅಂತ ಕೇಳಿದ್ರೆ ಇಂಪಾರ್ಟೆಂಟು. ಯಾಕೆ ಅಂತಂದರೆ ನಿಮಗೆ ಸೋಷಿಯಲ್ ಜಸ್ಟಿಸ್ ಮೇಲೆ ಎವ್ರಿ ಇಯರ್ ಕ್ವಶನ್ಸ್ ಇದ್ದೇ ಇರುತ್ತೆ. ಆ ಸೋಷಿಯಲ್ ಜಸ್ಟಿಸ್ ಆಸ್ಪೆಕ್ಟಲ್ಲಿ ಕರೆಂಟ್ ಅಫೇರ್ಸಲ್ಲಿರುವಂಥ ಸ್ಕೀಮ್ಗೂ ಕೂಡ ಇದು ಕನ್ಸಿಡರ್ ಮಾಡ್ಕೋಬೋದು ನೀವು. ಸೊ ಈ ಥರ ಇರೋದ್ರಿಂದ ಈ ಪಾಯಿಂಟು ನಿಮಗೆ ತುಂಬ ಇಂಪಾರ್ಟೆಂಟು. ನಿಯಮಗಳನ್ನು ಉಲ್ಲಂಘಿಸುವ ಸಂಸ್ಥೆಗಳಿಗೆ ಹಣಕಾಸು ಅನುದಾನ ತಡೆ ಮಾಡ್ತಾರೆ. ಅಕಸ್ಮಾತ್ ಏನಾದ್ರು ಈ ಥರದ ಈಕ್ವಲ್ ಅಪಾರ್ಚುನಿಟಿ ಸೆಂಟರ್ ಎಸ್ಟಾಬ್ಲಿಷ್ ಮಾಡದೆ ಏನಾದ್ರು ಡಿಸ್ಕ್ರಿಮಿನೇಷನ್ ಆಗ್ತಾ ಇರುವಂಥ ಕಾಲೇಜ್ಗಳಿಗೆ ಗ್ರ್ಯಾಂಟ್ಸ್ ಕೊಡಲ್ಲ, ಅಥವಾ ನ್ಯಾಕ್ ಮಾನ್ಯತೆ ಏನು ಕೊಡ್ತಾರೆ, ನ್ಯಾಷನಲ್ ಅಕ್ರೆಡಿಟೇಷನ್ ಇದ್ರದ್ದು. ಸೊ ಅದು ಕೂಡ ಕಡಿಮೆ ಮಾಡ್ತಾರೆ ಮತ್ತು ಕಠಿಣ ಶಿಕ್ಷೆಯನ್ನು ಕೂಡ ಕೊಡ್ತಾರೆ. ಓಕೆ, ಇಷ್ಟು EOC ಬಗ್ಗೆ. ಅಂದರೆ ಇದು 3 ಸ್ಟೇಟ್ಮೆಂಟು ಕರೆಕ್ಟ್ ಇದೆ ಅಂತ ಆಯಿತು. 1 2 3. ನೆಕ್ಸ್ಟು, ಡಿಜಿಟಲ್ ಆಡಳಿತ ಉಪಕ್ರಮವಾದ ಸಂಪನ್ನ ವಿಸ್ತೃತ ರೂಪವೇನು ಅಂತ ಕೇಳಿದ್ದಾರೆ. ಸೊ ಇದೆಲ್ಲ ನಿಮ್ಗೆ ಗೊತ್ತಿರ್ಬೋದು, ಗ್ರೂಪ್ C ಎಕ್ಸಾಮಲ್ಲಿ, ಈವನ್ KAS ಅಲ್ಲೂ ಕೂಡ ಈ ಥರ ಫುಲ್ ಫಾರ್ಮ್ಸು ಕೇಳ್ತಾರೆ. ನಿಮ್ಗೆ ಗೊತ್ತಿರ್ಬೋದು KSIIDC ಅಂತೇನೋ ಒಂದು ಲಾಸ್ಟ್ ನಡೆದಿರುವಂಥ KAS ಎಕ್ಸಾಮಲ್ಲಿ ಈ ಕ್ವಶನ್ ಕೇಳಿದ್ರು, ಇದ್ರ ಫುಲ್ ಫಾರ್ಮ್ ಏನು ಅಂತ ಕೇಳಿದರು. ಸೊ ಈ ಥರದ ಕ್ವಶನ್ಸು ಸ್ಕೀಮಲ್ಲಿ ನ್ಯೂಸಲ್ಲಿರುವಂಥ ಫುಲ್ ಫಾರ್ಮ್ಸು ತುಂಬ ಇಂಪಾರ್ಟೆಂಟು. ಇದೇನು ಅಂತಂದರೆ ನಿಮಗೆ ಸಂಪನ್ ಅಂದರೆ ಸಿಸ್ಟಮ್ ಫಾರ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಪೆನ್ಷನ್ ಅಂತ, ಸಿಸ್ಟಮ್ ಫಾರ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಪೆನ್ಷನ್ ಅಂತ. ಈ ಕ್ವಶನ್ನ ಯಾಕೆ ಹಾಕ್ಕೊಂಡಿದ್ದೀವಿ ಅಂತಂದರೆ ನಿಮಗೆ ಈ ಥರದ ಕ್ವಶನ್ಸ್ ಬರುತ್ತೆ, ಈ ಥರ ಫುಲ್ ಫಾರ್ಮ್ಸ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಕಾರಣದಿಂದ ಇದನ್ನು ಹಾಕ್ಕೊಂಡಿದ್ದೀವಿ. ಸೊ ಇದು ಸಿಸ್ಟಮ್ ಫಾರ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಪೆನ್ಷನ್. ಇದು 2018ರಲ್ಲೇ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ನಿಮಗೆ ಜಾರಿಗೆ ತಂದಿದೆ. ಇದನ್ನು ಟೆಲಿಕಾಂ ಪಿಂಚಣಿದಾರರ ಪಿಂಚಣಿ ಪ್ರಕ್ರಿಯೆ ಮಂಜೂರಾತಿ ಮತ್ತು ಖಾತೆಗೆ ನೇರ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡುವಂಥ ಏಕೈಕ ಡಿಜಿಟಲ್ ವ್ಯವಸ್ಥೆ ಆಗಿದೆ ಇದು. ಸೊ ಇದು ಯಾವುದ್ರ ಸ್ಕೀಮ್ ಅಂತಂದರೆ
ಇದು ನಿಮಗೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಸ್ಕೀಮ್ ಇದು, ಅಂದರೆ ದೂರ ಸಂಪರ್ಕ ಇಲಾಖೆ ಅಂತ ಏನಿದೆ, ಸೊ ಇವ್ರು ಮಾಡಿರುವಂಥ ಸ್ಕೀಮ್ ಇದು. ಇತ್ತೀಚೆಗೆ ಇದನ್ನು ಡಿಜಿಲಾಕರ್ನೊಂದಿಗೆ ಸಂಯೋಜಿಸಲಾಗಿದ್ದು EPPO ಉಪದಾನ ಪಾವತಿ ಆದೇಶ ಮತ್ತು ಫಾರ್ಮ್ 16ಗಳನ್ನು ಆನ್ಲೈನಲ್ಲಿ ಪಡೆಯಲು ಅನುಕೂಲ ಕಲ್ಪಿಸಲಾಗಿದೆ. ಅಂದರೆ ಇದೆಲ್ಲ ಪೆನ್ಷನ್ ರಿಲೇಟೆಡ್ ಇದು. ಸೊ ಇದನ್ನು ಡಿಜಿಲಾಕರ್ ಜೊತೆಗೆ ಲಿಂಕ್ ಮಾಡಿ ಈ ಪೆನ್ಷನನ್ನು ಈಸ್ ಮಾಡೋದಕ್ಕೆ ಸೊ ಈ ಸ್ಕೀಮನ್ನು ಇಂಟಿಗ್ರೇಟ್ ಮಾಡಿದ್ದಾರೆ. ಓಕೆ, ಇದರದ್ದು ಉದ್ದೇಶ ಏನು ಅಂತಂದರೆ ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿನ ಇನ್ಕ್ರೀಸ್ ಮಾಡೋದು ಮತ್ತು ಪೇಪರ್ಲೆಸ್ ಗವರ್ನೆನ್ಸಿಗೆ ನಮಗೆ ಸಪೋರ್ಟ್ ಮಾಡೋಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್ಸು. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಗೋವಿಂದರಾವ್ ಸಮಿತಿ ವರದಿ 2020 ಮುಖ್ಯ ವಿಷಯವೇನು ಅಂತ ಕೇಳಿದ್ದಾರೆ. ಸೊ ವಿಷಯವೇನು ಅಂತ ಕೇಳಿದ್ದಾರೆ, ತುಂಬ ಇಂಪಾರ್ಟೆಂಟು ನಿಮಗೆ. ನೀವೆಲ್ಲ ನಂಜುಂಡಪ್ಪ ಕಮಿಟಿ ಬಗ್ಗೆ ಓದಿರ್ತೀರ. ಸೊ ಎಲ್ಲ ಎಕ್ಸಾಮಲ್ಲೂ ಇದನ್ನು ಕ್ವಶನ್ ಕೇಳಿದ್ದಾರೆ. KAS ಅಲ್ಲಂತೂ ಡೈರೆಕ್ಟಾಗಿ 10 ಮಾರ್ಕ್ಸಿಗೆ 15 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ಸೊ ನಂಜುಂಡಪ್ಪ ಕಮಿಟಿ ಆದಮೇಲೆ ಅದೇ ಸೇಮ್ ಉದ್ದೇಶದಿಂದ ರಚಿತವಾಗಿರುವಂಥ ಕಮಿಟಿ ಯಾವುದು ಅಂತಂದರೆ ಗೋವಿಂದರಾವ್ ಕಮಿಟಿ. ವಿಧಿ 371J ಅಡಿಯಲ್ಲಿ ಮೀಸಲಾತಿ ಪರಿಶೀಲನೆ, ಕರ್ನಾಟಕದಲ್ಲಿ ನಿರಂತರ ಪ್ರಾದೇಶಿಕ ಅಸಮತೋಲನ ಮತ್ತು ಹಿಂದುಳಿದ ತಾಲೂಕುಗಳ ಮೌಲ್ಯಮಾಪನ ಅಂತ ಹೇಳ್ತಿದ್ದಾರೆ. ಸೊ ಅಂದ್ರೇನು, ನಿಮಗೆ ರೀಜನಲ್ ಇಂಬ್ಯಾಲೆನ್ಸ್ ಏನಿದೆ ಅದರ ರಿಲೇಟೆಡ್ ಇದು ಅಂತ. ಓಕೆ, ಬೃಹತ್ ಬೆಂಗಳೂರು ಪ್ರಾಧಿಕಾರದ ಪೌರಸಭೆಯ ಗಡಿಗಳ ಪುನರ್ರಚನೆ, 5ನೇ ರಾಜ್ಯ ಹಣಕಾಸು ಆಯೋಗದ ಹಣಕಾಸಿನ ಸ್ಥಿತಿಗತಿಯನ್ನು ಪರಿಶೀಲಿಸುವುದು ಅಂತ ಕೇಳಿದ್ದಾರೆ. ಓಕೆ, ಇದರದ್ದು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ 5th ಫಿನಾನ್ಸ್ ಕಮಿಷನ್ ಏನಿದೆ, ಸ್ಟೇಟ್ ಗೌರ್ಮೆಂಟ್ದು ಫಿಕ್ಸ್ಡ್ ಫಿನಾನ್ಸ್ ಕಮಿಷನ್ನು, ಸೊ ಇದ್ರ ಚೇರ್ಮನ್ ಯಾರಿದ್ದಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಕಮೆಂಟ್ ಹಾಕಿ. ಓಕೆ, ನೆಕ್ಸ್ಟು ಇದಕ್ಕೆ ಗೋವಿಂದರಾವ್ ಸಮಿತಿನ ಯಾಕೆ ಮಾಡಿದ್ದಾರೆ ಅಂತಂದರೆ ನಿಮಗೆ ಇದು ಆನ್ಸರ್. ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನ ಅಂದರೆ ರೀಜನಲ್ ಇಂಬ್ಯಾಲೆನ್ಸನ್ನು ಹೋಗ್ಸೋದಕ್ಕೆ, ಅಂದರೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕರಾವಳಿ ಕರ್ನಾಟಕ, ಬಯಲುಸೀಮೆ, ಸೊ ಇವೆಲ್ಲ ಭಾಗದಲ್ಲಿರುವಂಥ ಡೆವಲಪ್ಮೆಂಟಲ್ ಡಿಸ್ಪ್ಯಾರಿಟೀಸ್ ಏನಿದೆ, ಸೊ ನಿಮಗೆ ಆ ಡೆವಲಪ್ಮೆಂಟಲ್ ಡಿಸ್ಪ್ಯಾರಿಟೀಸ್ನ ಹೋಗಿ ರಾಜ್ಯದ ಎಲ್ಲ ಜಿಲ್ಲೆಗಳು ಸಹ ಒಂದೇ ಫೇಸಲ್ಲಿ ಡೆವಲಪ್ಮೆಂಟ್ ಆಗಬೇಕು. ಅದಕ್ಕೋಸ್ಕರ ಯಾವ್ಯಾವ ರೆಕಮೆಂಡೇಷನ್ ಬೇಕು, ಯಾವ್ಯಾವ ತಾಲೂಕುಗಳು ಹಿಂದುಳಿದಿದೆ, ಯಾವ್ಯಾವ ತಾಲೂಕುಗಳು ಮುಂದುವರೆದಿದೆ, ಹಿಂದುಳಿದಿರುವಂಥ ತಾಲೂಕುಗಳಿಗೆ ಯಾವ ರೀತಿಯ ಸಪೋರ್ಟನ್ನು ಸರ್ಕಾರದಿಂದ ಕೊಟ್ಟರೆ ಅದನ್ನು ನಾವು ಮುಂದೆ ತರಬಹುದು ಅನ್ನೋದನ್ನು ಈ ಗೋವಿಂದರಾವ್ ಸಮಿತಿ ಏನಿದೆ, ಸೊ ಅವರು ಸ್ಟಡಿ ಮಾಡಿ ಇದರ ಮೇಲೆ ರೆಕಮೆಂಡೇಷನ್ನ ಕೊಟ್ಟಿದ್ದಾರೆ. ಸೊ ಇದ್ರ ಹಿಂದೆ 2002ರಲ್ಲಿ ನಿಮಗೆಲ್ಲ ಗೊತ್ತಿರೋ ಥರ ನಂಜುಂಡಪ್ಪ ಕಮಿಟಿ ಈ ಥರ ಒಂದು ಸ್ಟಡಿ ಮಾಡಿ ಅದರ ಮೇಲೆ ಒಂದು ವರದಿಯನ್ನು ಕೊಟ್ಟಿತ್ತು. ಅದ್ರ ಮೇಲೆ ಸರ್ಕಾರ ಸುಮಾರು ಯೋಜನೆಗಳನ್ನು ತೊಗೊಂಬಂದು ರೀಜನಲ್ ಇಂಬ್ಯಾಲೆನ್ಸನ್ನು ಹೋಗಿಸೋದಕ್ಕೆ ಟ್ರೈ ಮಾಡಿದೆ. ಸೊ ಅದರದ್ದು ಅಸೆಸ್ಮೆಂಟ್ ಕೂಡ ಇದರಲ್ಲಾಗಿದೆ. ಗೋವಿಂದರಾವ್ ಕಮಿಟಿ ಕರ್ನಾಟಕದಲ್ಲಿನ ಪ್ರಾದೇಶಿಕ ಅಸಮಾನತೆ ಮತ್ತು 2002ರ ನಂಜುಂಡಪ್ಪ ಸಮಿತಿಯ ವರದಿಯ ಪ್ರಗತಿಯನ್ನು ಮೌಲ್ಯಮಾಪನ ಮಾಡಲು ರಚಿಸಲಾಗಿದೆ ಅಂತ ಹೇಳಿದ್ದಾರೆ. ಹೌದಾ? ಸೊ ಇದನ್ನು ಏನು ಡೆವಲಪ್ಮೆಂಟ್ ಆಗಿದೆ ಈ ಕಮಿಟಿ ಮಾಡಿ ಇದರ ಮೇಲೆ ನಾವು ಏನು ಸರ್ಕಾರ ಕೆಲವೊಂದು ಕ್ರಮಗಳನ್ನು ತೊಗೊಂಡಿತ್ತಲ್ಲ, ಸೊ ಆ ಕ್ರಮಗಳ ಪ್ರಗತಿ ಯಾವ ಥರ ಆಗಿದೆ ಅಂತ ಅನ್ನೋದನ್ನು ಸ್ಟಡಿ ಮಾಡೋದಕ್ಕೋಸ್ಕರ ಗೋವಿಂದರಾವ್ ಕಮಿಟಿನ ಎಸ್ಟಾಬ್ಲಿಷ್ ಮಾಡಿದರು. ಸೊ ನಿಮಗೆ ಈ ಥರದ ಸಮಿತಿ ಮೇಲೆ ಯೂಶ್ವಲಿ KAS ಮತ್ತು ಗ್ರೂಪ್ C ಎಕ್ಸಾಮ್ಗಳಲ್ಲೂ ಕೂಡ ಕ್ವಶನ್ಸ್ ಬರುತ್ತೆ. ಈಗ ಸ್ಟೇಟ್ ಎಜುಕೇಷನ್ NEP ಇತ್ತಲ್ಲ, ಸೊ ಇದನ್ನು ಸ್ಟೇಟ್ ಎಜುಕೇಷನ್ ಪಾಲಿಸಿದು SCP ಅಂತ ಮಾಡಿದ್ದಾರೆ. ಇದ್ರ ಹೆಡ್ ಯಾರು? ಅದೇ ಥರ ನಿಮಗೆ ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅದು ಸೆಂಟ್ರಲ್ ಗೌರ್ಮೆಂಟ್ ರಿಲೇಟೆಡ್ ಆಯಿತು, ಬಟ್ ಅದು ಕೂಡ ನೀವು ಹೇಳ್ಬೋದು. ಸೊ OBCಗೆ ಸೆಂಟ್ರಲ್ OBCಯಲ್ಲಿ ಇಂಟರ್ನಲ್ ರಿಸರ್ವೇಷನ್ ಬರಬೇಕು ಅಂತ ಒಂದು ಕಮಿಟಿ ಮಾಡಿದ್ದಾರೆ. ಆ ಕಮಿಟಿ ಯಾರ ಅಧ್ಯಕ್ಷತೆಯಲ್ಲಾಗಿದೆ? ಈ ಥರ ಕಮಿಟಿ ಆ್ಯಂಡ್ ದೇರ್ ಚೇರ್ಮನ್ಸ್ ಬಗ್ಗೆ ಕ್ವಶನ್ ಕೇಳ್ತಾರೆ. ನಾನು ಹೇಳ್ದಂಗೆ ಇಲ್ಲಿ 5ನೇ ಹಣಕಾಸು ಆಯೋಗದ ಚೇರ್ಮನ್ ಯಾರಿದ್ರು, 7th ಪೇ ಕಮಿಷನ್, ಸ್ಟೇಟ್ ಗೌರ್ಮೆಂಟಲ್ಲಿ 7th ಪೇ ಕಮಿಷನ್ ಏನು ಬಂತು, ಇದ್ರ ಚೇರ್ಮನ್ ಯಾರಿದ್ರು, ಈ ಥರ ಕ್ವಶನ್ಸು ಬರುತ್ತೆ. ಸೊ ಈ ಥರ ಕ್ವಶನ್ಸ್ಗೆ ನೀವು ಇಂಪಾರ್ಟೆನ್ಸ್ ಕೊಡಿ. ಇದನ್ನೆಲ್ಲ ನಾನು ಮುಂದೆ ಕವರ್ ಮಾಡ್ತೀನಿ. ಜಸ್ಟ್ ನಿಮಗೆ ಹೇಳ್ತಾ ಇದ್ದೀನಿ, ನೀವೇನಾದ್ರು ಕರೆಂಟ್ ಅಫೇರ್ಸ್ ಯಾವ್ದಾದ್ರು ಮ್ಯಾಗ್ಝಿನ್ ಓದ್ತಾ ಇದ್ದರೆ ಸೊ ಅದರಲ್ಲಿ ನೀವು ಈ ಥರದ ಪಾಯಿಂಟ್ಗಳನ್ನು ಐಡೆಂಟಿಫೈ ಮಾಡಿ ಇಟ್ಕೊಳ್ಳಿ. ಅದು ಕ್ವಶನ್ಸ್ ಬರುವಂಥ ವೇಟೇಜ್ ಜಾಸ್ತಿ ಇರುತ್ತೆ ಅದಕ್ಕೆ. ಓಕೆ, ನೆಕ್ಸ್ಟು ಇದರಲ್ಲಿ ನಂಜುಂಡಪ್ಪ ಆಯಿತಾ, ಕರ್ನಾಟಕದ ಒಟ್ಟು
236 ತಾಲೂಕುಗಳಲ್ಲಿ 177 ತಾಲೂಕುಗಳು ಇಂದಿಗೂ ಹಿಂದುಳಿದ ವರ್ಗಗಳ ಅಡಿಯಲ್ಲೇ ಇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಇದು ಏನು ಪಾಯಿಂಟ್ ಇದು. ಇದನ್ನು ಡೈರೆಕ್ಟ್ ಸ್ಟೇಟ್ಮೆಂಟಲ್ಲಿ ವಿತ್ ನಂಬರ್ ಕೊಡ್ತಾರೆ. ಒಂದು ತಪ್ಪು ನಂಬರ್ ಆದರೂ ಹಾಕಿ ನಿಮ್ಗೆ ಕನ್ಫ್ಯೂಸ್ ಮಾಡ್ತಾರೆ, ಇಲ್ಲ ಇದು ಕರೆಕ್ಟ್ ನಂಬರೇ ಕೊಡ್ತಾರೆ. ಸೊ 177 ನೆನಪಿಟ್ಕೋಬೇಕು. ಸೊ ಟೋಟಲ್ 236ರಲ್ಲಿ 177 ತಾಲೂಕು ಇಂದಿಗೂ ಹಿಂದೆ ಉಳಿದಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟು 2002ರ ನಂಜುಂಡಪ್ಪ ಸಮಿತಿಯು ಗುರುತಿಸಿದ್ದ 39 ಅತಿ ಹಿಂದುಳಿದ ತಾಲೂಕುಗಳಲ್ಲಿ 29 ತಾಲೂಕುಗಳು ಇಂದಿಗೂ ಅತಿ ಹಿಂದುಳಿದ ವರ್ಗದಲ್ಲೇ ಉಳಿದಿವೆ ಅಂತ ಹೇಳ್ತಿದ್ದಾರೆ. ಓಕೆ, ಇದನ್ನೆಲ್ಲ ಸ್ಟೇಟ್ಮೆಂಟ್ ವೈಸ್ ಸೆಟ್ ಮಾಡ್ತಾರೆ. ಸೊ ನಂಜುಂಡಪ್ಪ ಕಮಿಟಿಯಲ್ಲಿ 39 ಅತಿ ಹಿಂದುಳಿದ ವರ್ಗದಲ್ಲಿ ಇಟ್ಟಿದ್ರು ಇದನ್ನು, 39 ತಾಲೂಕುಗಳನ್ನು. ಸೊ ಈ 39ರಲ್ಲಿ 23 ಇಂದಿಗೂ ಹಾಗೆ ಉಳಿದಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಅದಾದಮೇಲೆ ಅನುದಾನ ಕೊಟ್ಟರು ಕೂಡ ಏನು ಡೆವಲಪ್ಮೆಂಟ್ ಆಗ್ತಿಲ್ಲ. ಆಮೇಲೆ ವಿಧಿ 371J ನಿಮಗೆಲ್ಲ ಗೊತ್ತಿರ್ಬೋದು, ಏನು ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ರಿಲೇಟೆಡ್ ಇದು. ಸೊ ಆರ್ಟಿಕಲ್ 371J ಕರ್ನಾಟಕ ಪ್ರದೇಶದ ಅಭಿವೃದ್ಧಿಗೆ ವಿಶೇಷ ಉಪಬಂಧಗಳನ್ನು ಒದಗಿಸುತ್ತದೆ. ಇದರಲ್ಲಿ ಈ ಸಮಿತಿ ಏನು ಮಾಡಿದೆ ಅಂತಂದರೆ, ನೀವು ಎಕ್ಸ್ಪೆಂಡಿಚರ್ ಮೇಲೆ ಅನುದಾನ ಕೊಡೋ ಬದಲು ಔಟ್ಕಮ್ ಬೇಸ್ಡ್ ಅನುದಾನವನ್ನು ಗ್ರಾಂಟ್ಸನ್ನು ಕೊಡಿ ಅಂತ ರೆಕಮೆಂಡೇಶನ್ ಕೊಟ್ಟಿದೆ. ಇದನ್ನು ಕೂಡ ಸ್ಟೇಟ್ಮೆಂಟಲ್ಲಿ ನಿಮಗೆ ಪಾಯಿಂಟ್ ಸೆಟ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ಲಕ್ಷ್ಯ ಇರಲಿ. ಔಟ್ಕಮ್ ಬೇಸ್ಡ್ ಗ್ರಾಂಟ್ಸನ್ನು ಕೊಡಿ ಅಂತ ರೆಕಮೆಂಡೇಶನ್ ಕೊಟ್ಟಿದೆ. ಇನ್ನು ಉಲ್ಟಾ ಮಾಡಿಬಿಡ್ತಾರೆ. ಸೊ ನಂಜುಂಡಪ್ಪ ಕಮಿಟಿಯಲ್ಲಿ ಇದನ್ನು ಹೇಳಿದರು, ಔಟ್ಕಮ್ ಬೇಸ್ಡ್ ಇದನ್ನು ಅನುದಾನ ಕೊಡಿ ಅಂತ. ಬಟ್ ಗೋವಿಂದಪ್ಪ ಕಮಿಟಿಯಲ್ಲಿ ವೆಚ್ಚ ಆಧಾರಿತ ಅನುದಾನವನ್ನು ಕೊಡಿ ಅಂತ ಹೇಳ್ತಾರೆ ಅಂತ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ನೀವೇನು ಮಾಡಬೇಕು ಅವಾಗ, ಸೊ ಇದನ್ನು ಕ್ಲಾರಿಟಿಯಿಂದ ನೆನಪಿಟ್ಕೊಳ್ಳಿ. ಸೊ ಗೋವಿಂದರಾವ್ ಕಮಿಟಿಯವರು ಇದನ್ನು ರೆಕಮೆಂಡೇಶನ್ ಕೊಟ್ಟಿದ್ದಾರೆ, ಅಂದರೆ ಔಟ್ಕಮ್ ಬೇಸ್ಡ್ ಅಭಿವೃದ್ಧಿಗೆ ನಿಮಗೆ ಶಿಫಾರಸನ್ನು ಕೊಡಿ ಅಂತ. ನೆಕ್ಸ್ಟ್ ಕ್ವಶನ್ ನೋಡಿ, ಎನ್ವಿರಾನ್ಮೆಂಟ್ ರಿಲೇಟೆಡ್ ಇದೆ. ಸೊ ಬಿಳಿ ಹೊಟ್ಟೆಯ ಬಕ ಅಥವಾ ವೈಟ್ ಬೆಲಿಡ್ ಹೆರಾನ್ ಅಂತ ಈ ಪಕ್ಷಿಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ. ಸೊ ಇದರಲ್ಲಿ ಮೊದಲನೇದು ಸ್ಟೇಟ್ಮೆಂಟ್ ನೋಡಿ, ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿದೆ. ಎರಡನೇದು, ಭಾರತದಲ್ಲಿ ಇದರ ಗೂಡು ಕಟ್ಟುವ ಮತ್ತು ಆವಾಸ ಸ್ಥಾನಗಳು ಮುಖ್ಯವಾಗಿ ಪಶ್ಚಿಮ ಘಟ್ಟಗಳ ಜೈವ ವೈವಿಧ್ಯ ತಾಣದಲ್ಲಿ ಕೇಂದ್ರೀಕೃತವಾಗಿವೆ ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟು ಇದನ್ನು ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಅನುಸೂಚಿ 1 ಶೆಡ್ಯೂಲ್ 1ನಲ್ಲಿ ರಕ್ಷಣೆ ನೀಡಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ. ಸೊ ಇದು ನಿಮಗೆ ವೈಟ್ ಬೆಲಿಡ್ ಹೆರಾನ್, ಇದ್ರದ್ದು ಏನು ಇನ್ಫಾರ್ಮೇಷನ್ ಅಂದರೆ, ಇದು ಪ್ರಪಂಚದ 2ನೇ ಅತಿ ದೊಡ್ಡ ಕೊಕ್ಕರೆ ಇದು ಹೆರಾನದು. ಓಕೆ, ಇದು ಕ್ರಿಟಿಕಲಿ ಎಂಡೇಂಜರ್ಡಲ್ಲೇ ಇದೆ, ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಕ್ಯಾಟಗರಿಯಲ್ಲೇ ಇದೆ. ಸೊ ನಿಮಗೆ ಇತ್ತೀಚೆಗೆ BWSSBದು ಒಂದು ಎಕ್ಸಾಮ್ ನಡೀತು ಜುಲೈ 4ಗೆ. ಜುಲೈ 4th ಎಕ್ಸಾಮಲ್ಲಿ ಒಂದು ಕ್ವಶನ್ ಕೇಳಿದರು ಇಂಡಿಯನ್ ಸ್ಕಿಮ್ಮರ್ ಬಗ್ಗೆ. ಸೊ ಅದು ಕೂಡ ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿತ್ತು, ಇಂಡಿಯನ್ ಸ್ಕಿಮ್ಮರು. ಸೊ ಅದಕ್ಕೋಸ್ಕರ ಈ ಥರ ಕ್ರಿಟಿಕಲಿ ಎಂಡೇಂಜರ್ಡ್ ಏನಿರುತ್ತೆ ಇದ್ರ ಮೇಲೆ ಕ್ವಶನ್ಸ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ತೀವ್ರ ಅಳಿವಿನಂಚಿಲಿರುವಂಥ ತಳಿ ಇದು. ಸೊ ಅದಕ್ಕೋಸ್ಕರ ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಸೊ ಇದು ಪ್ರಪಂಚದ 2ನೇ ಅತಿ ದೊಡ್ಡ ಕೊಕ್ಕರೆ, 1ನೇ ಪಾಯಿಂಟು. ನೆಕ್ಸ್ಟು ಇದು ಕ್ರಿಟಿಕಲಿ ಎಂಡೇಂಜರ್ಡು. ನೆಕ್ಸ್ಟ್ ಅದಾದಮೇಲೆ ಇದನ್ನು ಶೆಡ್ಯೂಲ್ 1ನಲ್ಲೇ ಇಟ್ಟಿದ್ದಾರೆ. ಕ್ರಿಟಿಕಲಿ ಎಂಡೇಂಜರ್ಡ್ ಅಂದರೆ ಹೈಯರ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ಇರುತ್ತೆ ಇದಕ್ಕೆ. ಸೊ ಆ ಪ್ರೊಟೆಕ್ಷನ್ ಇರೋದಕ್ಕೋಸ್ಕರ ಶೆಡ್ಯೂಲ್ 1ನಲ್ಲಿ ಇಟ್ಟಿರ್ತಾರೆ. ಅದಾದಮೇಲೆ ಇದು ಈಶಾನ್ಯ ಭಾರತ ಅಂದರೆ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ, ಅರುಣಾಚಲ್ ಪ್ರದೇಶದಲ್ಲಿ, ಅಸ್ಸಾಮಲ್ಲಿ ಮತ್ತು ಭೂಟಾನ್ ಆ ಭಾಗದಲ್ಲಿ ಜಾಸ್ತಿ ಕಂಡು ಬರುತ್ತೆ. ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರೋದಿಲ್ಲ ಇದು. ಈ ಪಾಯಿಂಟನ್ನು ನೀವು ನೆನಪಿಟ್ಕೋಬೇಕು. ಇಲ್ಲಿ ಪಶ್ಚಿಮ ಘಟ್ಟದಲ್ಲಿ ಕಂಡು ಬರುತ್ತದೆ ಅಂತ ಒಂದು ಸ್ಟೇಟ್ಮೆಂಟ್ ಸೆಟ್ ಮಾಡಿದ್ದಾರೆ. ಸೊ ಇದು ತಪ್ಪು, ಎರಡನೇ ತಪ್ಪು. ಸೊ 2 ಸ್ಟೇಟ್ಮೆಂಟ್ ಹೋಯಿತು, ಇದು ಹೋಯಿತು, ಇದು ಮಾತ್ರ 1 and 3 ಓನ್ಲಿ. ಓಕೆ, ನೆಕ್ಸ್ಟು ಇದು ಯಾಕೆ ನ್ಯೂಸಲ್ಲಿದೆ ಅಂತಂದರೆ, ಅರುಣಾಚಲ್ ಪ್ರದೇಶದ ಲೋಹಿತ್ ನದಿಗೆ ನಿರ್ಮಿಸಲು ಈಗ ಒಂದು ಪ್ರಾಜೆಕ್ಟನ್ನ ಪ್ಲ್ಯಾನ್ ಮಾಡಿದ್ದಾರೆ, ಕಾರ್ಲೈ 2 ಅಂತ. ಈ ಪ್ರಾಜೆಕ್ಟಿಂದ ಇದು ಜಲವಿದ್ಯುತ್ ಯೋಜನೆ, ಇದು ಅಂದರೆ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇದು. ಇದರಿಂದ ಏನಾಗ್ತಿದೆ ಅಂದರೆ ಇದರ ನೈಸರ್ಗಿಕ ವಾಸಸ್ಥಾನಕ್ಕೆ ಬೆದರಿಕೆ ಬಂದಿದೆ, ಅಂದರೆ ಬೆದರಿಕೆ ಎದುರಾಗಿದೆ. ಇದರದ್ದು ಹೆಬಿಟ್ಯಾಟ್ ಅಂತ ಏನಂತಾರೆ, ಆ ಹೆಬಿಟ್ಯಾಟು ಡಿಸ್ಟ್ರಕ್ಷನ್ಸ್ ಆಗ್ತಿದೆ ಈ ಹೈಡ್ರೋಲಿಕ್ ಪ್ರಾಜೆಕ್ಟಿಂದ. ಸೊ ಅದಕ್ಕೋಸ್ಕರ ಈ ನ್ಯೂಸಲ್ಲಿದೆ, ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಫಸ್ಟ್ ಕ್ವಶನ್ನು, ಯುರೋಪಿಯನ್ ಯೂನಿಯನ್ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್
ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಕ್ಷೇತ್ರಗಳನ್ನು ಪರಿಶೀಲಿಸಿ ಅಂತ ಕ್ವಶನ್ಸ್ ಕೊಟ್ಟಿದ್ದೀವಿ. ಬಟ್ ಆದರೆ ಕ್ವಶನ್ ಏನು ಕೇಳ್ತಾರೆ ಅಂದರೆ ನಿಮಗೆ ಇನ್ನೊಂದು ಕ್ವಶನ್, ಈ ಕ್ವಶನಿಂದನೇ ಇನ್ನೊಂದು ಕ್ವಶನ್ ಯಾವ ಥರ ಬರುತ್ತೆ ಅಂದರೆ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಇದು ಯಾವ ಇನ್ಸ್ಟಿಟ್ಯೂಟ್ನ, ಯಾವ ಸಂಸ್ಥೆಯ ಒಂದು ಕ್ರಮವಾಗಿದೆ ಅಂತ ಆಪ್ಷನ್ ಕೇಳ್ತಾರೆ. EU, USA, ಅದೇ ಥರ ನಿಮಗೆ ಆಸಿಯಾನ್, ಇನ್ನೊಂದು ನ್ಯಾಟೋ ಅಂತ ಕೊಡ್ತಾರೆ ಅಂದ್ಕೊಳ್ಳಿ. ನಾನು ಸಿಂಪಲ್ ಆಪ್ಷನ್ ಸೆಟ್ ಮಾಡಿದೆ ನಿಮಗೆ. ಸೊ ಈ ಥರ ಕೊಟ್ಟಾಗ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಯಾವುದು ರಿಲೇಟೆಡ್ ಅಂದರೆ ಫಸ್ಟು ಯುರೋಪಿಯನ್ ಯೂನಿಯನ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಇದನ್ನು ನೀವು ಓನ್ಲಿ ಈ ಕ್ವಶನ್ ಆನ್ಸರ್ ನೆನ್ಪಿಟ್ಕೊಳ್ಳೋದಲ್ಲ, ಈ ಕ್ವಶನಲ್ಲೇ 2 ಕ್ವಶನ್ ಇದೆ ಈಗ. ಸೊ ಯುರೋಪಿಯನ್ ಯೂನಿಯನ್ ಇದನ್ನು ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ಗೆ ಸಂಬಂಧಪಟ್ಟಿದ್ದು. ಓಕೆ, ಈ ಕ್ವಶನ್ ಏನು ಕೇಳ್ತಿದ್ದಾರೆ ಅಂದರೆ ಈ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಏನು ಅಂತ ಕ್ವಶನ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಸೊ ಅದಾದಮೇಲೆ ನೀವು ಇದ್ರದ್ದು ಆನ್ಸರ್ ಮಾಡ್ಬೋದು. ಈ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಏನು ಅಂತಂದರೆ ನಿಮಗೆ ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್ ಅಂತ ಇಂಪೋಸ್ ಮಾಡ್ತಾ ಇದ್ದಾರೆ. ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್ ಅಂತ ಏನಿದು ಅಂತಂದರೆ, ಈಗ ಭಾರತದಲ್ಲಿ ನೀವೀಗ ಲೆಟ್ಸೆ ಒಂದು ಉಕ್ಕು ಸ್ಟೀಲ್ ತಯಾರು ಮಾಡ್ತಿದ್ದೀರಾ ಅಂದ್ಕೊಳ್ಳಿ. 1 ಟನ್ ಸ್ಟೀಲ್ ತಯಾರು ಮಾಡಿದ್ರೆ ಅದಕ್ಕೆ 2 ಟನ್ನು CO2 ಪ್ರೊಡ್ಯೂಸ್ ಆಗುತ್ತೆ ಅಂದ್ಕೊಳ್ಳಿ. ಸೊ ಈ 2 ಟನ್ ಸ್ಟೀಲ್ ಏನು ನಿಮ್ಗೆ CO2 ಪ್ರೊಡ್ಯೂಸ್ ಆಗುತ್ತಲ್ಲ, ಸೊ ಅದಕ್ಕೋಸ್ಕರ ನೀವು ಎನ್ವಿರಾನ್ಮೆಂಟನ್ನು ಹಾಳು ಮಾಡ್ತಾ ಇದ್ದೀರಾ. ಈ ಪ್ರೊಡ್ಯೂಸ್ ಆದಂಥ ಸ್ಟೀಲ್ ಏನಾದರೂ ನೀವು ಯುರೋಪಿಯನ್ ಕಂಟ್ರೀಸ್ ಏನಿದೆ, ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ ಏನಿದೆ 27 ಕಂಟ್ರೀಸು, ಇಲ್ಲಿ ಕಳಿಸಿದರೆ ನಾವು ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್ ಅಂತ ಹಾಕ್ತೀವಿ ಅಂತ ಈ ಯುರೋಪಿಯನ್ ಯೂನಿಯನ್ ಹೇಳಿದೆ. ಸೊ 27 ಕಂಟ್ರೀಸ್ ಏನಿದೆ ಇವೆಲ್ಲ ಸೇರಿ ಯುರೋಪಿಯನ್ ಯೂನಿಯನ್ ಆಗಿದೆ, ಇದೆಲ್ಲ ನಿಮ್ಗೆ ಗೊತ್ತಿರ್ಬೋದು. ಸೊ ಈ 27 ಕಂಟ್ರೀಸ್ ಇದು ಯುರೋಪಿಯನ್ ಯೂನಿಯನ್ನು, ಇದ್ರ ಮೇಲೆ ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್ ಹಾಕ್ತೀವಿ ನಾವು ಅಂತ ಹೇಳ್ತಿದ್ದಾರೆ. ಓಕೆ, ಇದರ ರಿಲೇಟೆಡ್ ಇದಕ್ಕೆ ಇಂಡಿಯಾ ಒಪ್ಕೊಂಡಿಲ್ಲ. ಯಾಕಂದರೆ ಎನ್ವಿರಾನ್ಮೆಂಟ್ ಕಂಪ್ಲೀಟ್ಲಿ ಹಾಳು ಮಾಡಿದವರೇ ನೀವು ಇಂಡಸ್ಟ್ರಿಯಲೈಸೇಷನಿಂದ. ಸೊ ನಾವು ಈಗ ಪ್ರೊಡ್ಯೂಸ್ ಮಾಡ್ತಿರುವಂಥ ಸ್ಟೀಲಿಗೆ ಅಥವಾ ಬೇರೆ ಬೇರೆ ಐಟಮ್ಸಿಗೆ ನೀವು ಈ ಥರ ಟ್ಯಾಕ್ಸ್ ಹಾಕಿದರೆ ನಮಗೆ ಯುರೋಪಿಯನ್ ಯೂನಿಯನ್ ಮಾರ್ಕೆಟ್ದು ಆ್ಯಕ್ಸೆಸ್ ಸಿಗೋದಿಲ್ಲ. ಇದು ವರ್ಲ್ಡ್ ಟ್ರೇಡ್ ಏನು ಕನ್ವೆನ್ಷನ್ಸ್ ಇದೆ ಅದರದ್ದು ವಿರುದ್ಧವಾಗಿ ಆಗುತ್ತೆ ಅಂತ ಹೇಳ್ತಿದೆ. ಸೊ ಅದಕ್ಕೋಸ್ಕರ ಇದು ನ್ಯೂಸಲ್ಲಿದೆ. ಸೊ ಇದು ಇಂಪಾರ್ಟೆಂಟು. ಫಸ್ಟು ಈ ಕೆಳಗಿನ ಕ್ಷೇತ್ರಗಳನ್ನು ಪರಿಶೀಲಿಸಿ ಅಂತ ಹೇಳಿದ್ದಾರೆ. ಅಂದರೆ ಯಾವ್ಯಾವ ಕ್ಷೇತ್ರಗಳಿಗೆ ಈ ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್ ಇಂಪೋಸ್ ಆಗಿದೆ ಅಂತ ಕೇಳ್ತಿದ್ದಾರೆ. ಉಕ್ಕು, ಅಲ್ಯೂಮಿನಿಯಂ, ಸಿಮೆಂಟ್, ಫರ್ಟಿಲೈಸರ್. ಸೊ ನೋಡಿ, ಇಲ್ಲಿ ನಾನು ಹೇಳಿದ್ನಲ್ಲ, ಈ ಸ್ಟೋರಿ ಹೇಳಿದ್ನಲ್ಲ, ಸೊ ಈ 4 ಇಂಡಸ್ಟ್ರಿಗಳಿಂದನೂ CO2 ಎಲಿಮಿನೇಷನ್ ಇದಾಗುತ್ತೆ, ಹೊರಗಡೆ ಬರುತ್ತೆ. ಸೊ ಈ 4 ಇಂಡಸ್ಟ್ರಿಗಳು CO2 ಹೊರಸೂಸೋದ್ರಿಂದ ಸೊ 4 ಇಂಡಸ್ಟ್ರಿಗಳಿಗೂ ಸಂಬಂಧಪಟ್ಟಿದ್ದೇ ಇದು. ಸೊ ಯುರೋಪಿಯನ್ ಯೂನಿಯನ್ ಜಾರಿಗೆ ತಂದ ವಿಶ್ವದ ಮೊದಲ ಕಾರ್ಬನ್ ಗಡಿ ತೆರಿಗೆ ವ್ಯವಸ್ಥೆಯಾಗಿದೆ ಇದು. ಸೊ ಇದು ಕಾರ್ಬನ್ ಲೀಕೇಜನ್ನು ತಡೆಯೋದಕ್ಕೋಸ್ಕರ ಇದನ್ನು ತಂದಿದ್ದಾರೆ. ಸೊ 6 ಪ್ರಮುಖ ಕಾರ್ಬನ್ ಸಾಂದ್ರಿತ ವಲಯಗಳನ್ನು ಇದರಲ್ಲಿ ಐಡೆಂಟಿಫೈ ಮಾಡಿದ್ದಾರೆ. ಸೊ ಇದನ್ನ 6 ನೆನ್ಪಿಟ್ಕೊಳ್ಳಿ ನೀವು: ಅಲ್ಯೂಮಿನಿಯಂ, ಉಕ್ಕು, ಸಿಮೆಂಟ್, ಫರ್ಟಿಲೈಸರ್ಸ್, ವಿದ್ಯುತ್ ಮತ್ತು ಹೈಡ್ರೋಜನ್. ಓಕೆ, ಈ 6 ವಲಯಗಳಿಂದ ಇಲ್ಲಿ ನೋಡಿ, ಈ ಹೈಡ್ರೋಜನ್ ನೆನ್ಪಿಟ್ಕೊಳ್ಳಿ, ಇದನ್ನು ಕನ್ಫ್ಯೂಸ್ ಮಾಡ್ತಾರೆ ನಿಮಗೆ. ಸೊ ಈ 6 ವಲಯಗಳಿಂದ ಏನಾದರೂ ನೀವು ಪ್ರಾಡಕ್ಟನ್ನು ಯುರೋಪಿಗೆ ಕಳಿಸಿದರೆ ಅದ್ರ ಮೇಲೆ ಅವರು ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್ ಹಾಕ್ತಾರೆ ಅಂತ ಹೇಳ್ತಿದ್ದಾರೆ. ಓಕೆ, ಇದು ನಮ್ಮ ಇವತ್ತಿನ ಕ್ಲಾಸು. ಇದರಲ್ಲಿ ನಾವು ತುಂಬ ಒಂದು 10 ಮೇಜರ್ ಟಾಪಿಕ್ಸನ್ನು ಡಿಸ್ಕಸ್ ಮಾಡಿದ್ವಿ. ಸೊ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಏನಾದ್ರು ಸಜೆಷನ್ಸ್ ಇದ್ದರೆ ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು.